15ನೇ ಅಧ್ಯಾಯ 22ನೇ ವಚನ. Hallelujah. Praise the Lord. ಇದನ್ನ ಯಜ್ಞ ಹೋಮಗಳ ಕುರಿತು ಬೈಬಲ್ ಏನ್ ಹೇಳ್ತದೆ? ನಮಗ್ ಗೊತ್ತು, ಯೇಸು ಕ್ರಿಸ್ತನು ಬರುವುದಕ್ಕಿಂತ ಮುಂಚೆ ಈ ಪ್ರಪಂಚದಲ್ಲಿ ಬಹಳಷ್ಟು ಯಜ್ಞ ಹೋಮಗಳು ನಡೀತಾ ಇದ್ವು, ಈಗಲೂ ನಡೀತಾ ಇದೆ. ಆದ್ರೆ ದೇವರಿಗೆ ಇಷ್ಟವಾದಂತ ಒಂದೇ ಒಂದು ಯಜ್ಞ ಹೋಮ ಅಂತಂದ್ರೆ ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ತನ್ನನ್ನ ಒಪ್ಪಿಸಿರುವಂತ ಯಜ್ಞವೇ ದೇವರಿಗೆ ಶ್ರೇಷ್ಠವಾದ ಯಜ್ಞ ಎಂಬುದಾಗಿ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಮೆನ್. ಕೀರ್ತನೆಗಾರನು ದಾವೀದನು ಹೇಳ್ತಾನೆ, ದೇವರೇ ನಿನಗೆ ಯಜ್ಞ ನೈವೇದ್ಯಗಳು ಇಷ್ಟ ಇಲ್ಲ, ನನಗೆ ಶ್ರವಣ ಶಕ್ತಿಯನ್ನ ಅನುಗ್ರಹಿಸಿದೆ. ಅಂದ್ರೆ ನನ್ನ ಕಿವಿಯನ್ನ ತೆರೆದು ನನಗೆ ನೀನು ಉಪದೇಶ ಮಾಡಿದಿ. ನೀನ್ ನನ್ನ ಕಿವಿಯನ್ನ ತೆರೆದು ನನಗೆ ಉಪದೇಶ ಮಾಡಿದಿ. ನನ್ನ ಧ್ವನಿ ಎಲ್ಲರಿಗೂ ಕೇಳಿಸ್ತಾ ಇದ್ರಿ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಮೆನ್. ಕರ್ತನಾದ ಯೇಸು ನಿಮ್ಮನ್ನ ಪ್ರೀತಿಸ್ತಾನೆ ಮತ್ತು ಅದೇ ಸಮಯದಲ್ಲಿ ಆತ ನಿಮ್ಮನ್ನ ಎಚ್ಚರಿಸ್ತಾನೆ. ಅದೇ ಸಮಯದಲ್ಲಿ ಆತನು ನಿಮಗೆ ತನ್ನ ವಾಕ್ಯಗಳಿಂದ ಬೋಧಿಸ್ತಾನೆ. ಯಾಕಂತಂದ್ರೆ ನಾವು ಕಡೆ ದಿನಗಳಲ್ಲಿ ಬದುಕ್ತಾ ಇದ್ದೇವೆ. ಈ ಯುಗದ ಅಂತ್ಯದಲ್ಲಿ ನಾವು ಬದುಕ್ತಾ ಇದ್ದೇವೆ. ಈ ಯುಗ ಪ್ರಾರಂಭವಾಗಿರುವುದೇ ಲೂಸಿಫರ್, ಆದಾಮನು ಅವರ ಕಾಲದಲ್ಲಿ ಪ್ರಾರಂಭ ಆಯಿತು. ಆದ್ರೆ ಯೇಸು ಕ್ರಿಸ್ತನು ಹುಟ್ಟಿದ ನೋಡ್ರಿ, ಅವತ್ತಿನಿಂದ ಈ ಯುಗದ ಅಂತ್ಯ ಪ್ರಾರಂಭ ಆಯಿತು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರ ಪ್ರಾರಂಭದಿಂದ ಬೈಬಲ್ದಲ್ಲಿ ನಾವು ನೋಡ್ತೇವೆ, ಹೊಸ ಒಡಂಬಡಿಕೆಯಲ್ಲಿ ಅವರು ಅಂತ್ಯ ದಿನಗಳಲ್ಲಿದ್ದಂತ ನಮಗೆ ಇವೆಲ್ಲ ಹೇಳ್ತಾನೆ, ಅಂತ್ಯ ದಿನಗಳಲ್ಲಿ ನಾನು ಎಲ್ಲಾ ಜನರ ಮೇಲೆ ನನ್ನ ಆತ್ಮವನ್ನು ಸುರಿಸ್ತೇನೆ ಎಂಬುದಾಗಿ. ನಿಮ್ಮಲ್ಲಿರುವಂತ ಗಂಡಸರು, ಹೆಂಗಸರು, ಪ್ರವಾದಿಸುವವರು, ಹೊಸ ಭಾಷೆಗಳನ್ನ ಮಾತನಾಡುವರು, ಕನಸುಗಳನ್ನ ಕಾಣುವರು, ನಿಮ್ಮ ಹಿರಿಯರಿಗೆ ದರ್ಶನಗಳು ಉಂಟಾಗುವವು ಎಂಬುದಾಗಿ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ಆಮೆನ್. ಹಲ್ಲೆಲೂಯಾ. ಎಲ್ಲರೂ ಎಚ್ಚರವಾಗಿದ್ದೀರಿ? ಆಮೆನ್, ಆಮೆನ್. ಸೊ ಇಲ್ಲಿವರೆಗೆ ನಾವು ಓದಿರುವಂತ ವಾಕ್ಯಗಳಲ್ಲಿ ಮೊದಲು ದಾವೀದ ಹೇಳ್ತಾನೆ, ನಿನಗೆ ಯಜ್ಞ ನೈವೇದ್ಯಗಳಲ್ಲಿ ಇಷ್ಟವಿಲ್ಲ, ಇಲ್ಲದೆ ಹೋದ್ರೆ ನಾನು ಅವುಗಳನ್ನ ನಿನಗೆ ಸಮರ್ಪಿಸ್ತಾ ಇದ್ದೆ ಎಂಬುದಾಗಿ ಆತನು ಹೇಳ್ತಾನೆ. ಆದ್ರೆ ನೀನ್ ನನಗೇನ್ ಮಾಡಿದೀಯ? ನಿನ್ ಸನ್ನಿಧಿಯಲ್ಲಿ ಬಂದಾಗ ನೀನ್ ನನ್ನ ಕಣ್ಣು ಕಿವಿಗಳನ್ನ ತೆರೆದೆ. ಆಗ ನಾನು ನಿನ್ನ ಒಳಗಡೆ ನಾನು ಏನು ಮಾಡ್ಬೇಕನ್ನುವಂತ ವಿಚಾರ ಇತ್ತು, ಅದನ್ನ ತಿಳಿದುಕೊಂಡೆ. ಆಗ ನಾನು ನನ್ನನ್ನೇ ದೇವರಿಗೆ ಯಜ್ಞ ಮಾಡ್ಲಿಕ್ಕೆ, ಅರ್ಪಿಸ್ಲಿಕ್ಕೆ ನನ್ನನ್ನ ಸಿದ್ಧಪಡಿಸ್ಕೊಳ್ತಾ ಇದ್ದೇನೆ. ಆಮೇಲೆ ಈ ಶರೀರ ಇರುವುದು ನಮ್ದೆಲ್ಲರದು. ಯಾವುದಕ್ಕಾಗಿ? ಯಜ್ಞಕ್ಕಾಗಿ. ನಮ್ಮ ತಪ್ಪುಗಳಿಗಾಗಿ ಇನ್ನು ಮುಂದೆ ಯಾವುದೋ ಒಂದು ಕುರಿಯನ್ನೋ, ಯಾವುದೋ ಒಂದು ಪಾರಿವಾಳವನ್ನೋ, ಯಾವುದೋ ಒಂದು ಪಶು ಬಲಿಯನ್ನ ತೆಗೆದುಕೊಂಡು ಬಂದು ಯಜ್ಞ ಮಾಡುವುದಲ್ಲ. ಆದ್ರೆ ಇಲ್ಲಿ ಭಕ್ತ ಏನ್ ಹೇಳ್ತಾ ಇದ್ದಾನೆ, ನೀನು ನನ್ನ ಕಿವಿಗಳನ್ನ ತೆರೆದೆ, ಆಗ ಸ್ವಾಮಿ ಗೋ ಇದ್ದೇನೆ, ನೀನು ಏನ್ ಹೇಳ್ತೀಯೋ ಅದನ್ನ ಕೇಳಿಕ್ಕಾಗಿ ಇದ್ದೇನೆ, ನಾನು ಏನ್ ಮಾಡ್ಬೇಕನ್ನುವುದು ನಿನ್ನ ಧರ್ಮಶಾಸ್ತ್ರದಲ್ಲಿ ಬರೆದಿದೆಯಲ್ಲ ಸ್ವಾಮಿ ಎಂಬುದಾಗಿ ಆತನು ಹೇಳ್ತಾನೆ. ಆಮೇನ್, ಆಮೇನ್. ಎರಡನೇದಾಗಿ ಆತನು ಹೇಳ್ತಾನೆ, ಕೀರ್ತನೆ 51ರಲ್ಲಿ 17ನೇ ವಚನ, ನಿನಗೆ ಯಜ್ಞಗಳು ಇಷ್ಟವಿಲ್ಲ,
ಇದ್ರೆ ನಾನೇನ್ ಮಾಡ್ತಾ ಇದ್ದೆ, ಅದನ್ನ ಸಮರ್ಪಣೆ ಮಾಡ್ತಾ ಇದ್ದೆ. ಆಮೇನ್, ಹಾಲೆಲೂಯ. ಆದ್ರೆ ನಿನಗೆ ಇಷ್ಟವಾಗಿರುವುದು ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟವಾದ ಯಜ್ಞ. ಯಾಕಂದ್ರೆ ಆ ಕಾಲದಲ್ಲಿ ದಾವೀದನು ಒಂದು ತಪ್ಪನ್ನ ಮಾಡಿದ್ದ. ನಾನು ಹೇಳ್ತೇನೆ, ನಾವೆಲ್ಲ ತಪ್ಪು ಮಾಡ್ತಾರೆ. ತಪ್ಪು ಮಾಡಿದ ಕೂಡಲೇ ಈ ರೀತಿ ಅನ್ಕೊಳಿಕ್ ಹೋಗ್ಬೇಡ್ರಿ, ಅಯ್ಯೋ ನಾನೇನೋ ಒಂದು ದೊಡ್ಡದೇನೋ ಮಾಡಿದೆ, ನಾನಿನ ಈಗ ಹೊರಗಡೆ ಬರ್ಲಿಕ್ಕೇನೆ ಆಗುದಿಲ್ಲ. ಅದೆಲ್ಲ ಆ ತಪ್ಪಿಗಿಂತಲೂ ಒಂದು ದೊಡ್ಡ ತಪ್ಪು ಏನಂತಂದ್ರೆ, ಪಾಪ ಏನಂತಂದ್ರೆ, ನಾವೇನ್ ಮಾಡಿರ್ತೇವೋ ಅದನ್ನ ಮುಚ್ಚಿಟ್ಟುಕೊಳ್ಳುವುದು. ನಾವೇನ್ ಮಾಡ್ತೀವಲ್ಲ ಅದನ್ನ ಮುಚ್ಚಿಡುವುದೇ ಮಾಡುವಂತ ಸಂಗತಿಗಿಂತಲೂ ದೊಡ್ಡ ಪಾಪ ಅದು. ಆದಾಮ ನೇರವಾಗಿ ಹೇಳ್ಬೋದಾಗಿತ್ತು ದೇವರಿಗೆ, ಸ್ವಾಮಿ ನನಗೆ ಕ್ಷಮಿಸಪ್ಪ, ತಪ್ಪು ಮಾಡಿದೆ. ಅವನು ಹೇಳ್ತಾನೆ, ನನ್ನ ಹೆಂಡತಿ ನೀನ್ ನನ್ನ ಕೊಟ್ಟಿದ್ಯಲ್ಲ ಆ ಹೆಂಡತಿ. ಅಂದ್ರೆ ದೇವರಿಗೆ ಪಾಯಿಂಟ್ ಔಟ್ ಮಾಡ್ದ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಆದ್ರೆ ದಾವಿದಂತ ತಪ್ಪನ್ನ ದೇವ್ರ ಮುಂದೆ ಒಪ್ಕೊಳ್ತಾನೆ. ಅವನು ಕೂಡ ಒಪ್ಕೊಳ್ಳಿಕ್ಕೆ ಸಮಯ ಹಿಡಿತು. ಆದ್ರೆ ಈ ರೀತಿ ಅಂದ್ಕೊಳ್ಳಿಕ್ಕೆ ಹೋಗ್ಬಾರ್ದು, ನಾನು ಅರಸ, ನನ್ನನ್ನು ಯಾರೂ ನೋಡುವುದಿಲ್ಲ ಎಂಬುದಾಗಿ. ನೀವು ಇವು ಕರ್ಟನ್ಗಳನ್ನು ಮಾಡ್ತಿರಲ್ಲ, ಕರೆಕ್ಟ್ ಮಾಡ್ತಾ ಇದ್ರಿ, ಆದರೆ ಕೆಲವೊಂದನ್ನು ಹಾಗೇ ಬಿಡ್ತೀರಿ. ಅಂದರೆ ಅದನ್ನು ಒಂದು ಪೂರ್ತಿ ಫೋಲ್ಡ್ ಆಗಿರ್ತದೆ, ಕೆಲವೊಂದು. ಲೂಯ್ಯ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಆತನು ಹೇಳ್ತಾನೆ, ದೇವ್ರ ಮುಂದೆ ತನ್ನ ತಪ್ಪನ್ನು ಒಪ್ಕೊಂಡು ಹೇಳ್ತಾನೆ, ನಿನಗೆ ಯಜ್ಞ ಹೋಮಗಳಿಷ್ಟ ಇಲ್ಲ, ಇದ್ದರೆ ನಾನು ರಾಜ, ನಾನು ಅದನ್ನು ಸಮರ್ಪಣೆ ಮಾಡ್ತಾ ಇದ್ದೆ. ಆದರೆ ನಿನಗೆ ಏನು ಇಷ್ಟ ದೇವ್ರೆ? ನಿನಗೆ ಕುಗ್ಗಿದ ಮನಸ್ಸೇ ನಿನಗೆ ಇಷ್ಟವಾದ ಯಜ್ಞ. ಹಲ್ಲೆಲೂಯ. ಅವನು ಅರಸ. ಆ ದಿನಗಳಲ್ಲಿ ಅವನು ಕೂಡ ಅಂದ್ಕೊಂಡಿರ್ಬೋದು, ನನ್ನನ್ನು ಯಾರೂ ನೋಡುವುದಿಲ್ಲ ಎಂಬುದಾಗಿ. ಒಬ್ಬರು ದಾಡಿ ಬಿಟ್ಕೊಂಡು ಅವ್ರ ಅರಮನೆಗೆ ಬಂದರು. ಅದೆಲ್ಲ ಅವನಿಗೆ ಬೇಕಾಗಿತ್ತ? ಹಲ್ಲೆಲೂಯ. ಆತನು ಹೇಳ್ತಾನೆ, ಒಬ್ಬನಿಗೆ 100 ಕುರಿ ಇದ್ವು, ಮತ್ತು ಅವನ ಊರಿನಲ್ಲಿ ಅವನ ಎದುರುಗಡೆನೆ ಒಬ್ಬ ಮನುಷ್ಯನಿಗೆ 1 ಕುರಿ ಇತ್ತು. ಆದರೆ ಈ 100 ಕುರಿಯಲ್ಲಿರುವಂಥ ಮನೆಗೆ ಯಾರೋ ಅತಿಥಿಗಳು ಬಂದಿದ್ದರು. ಆಗ ಅವನು ಪಾರ್ಟಿ ಮಾಡಬೇಕಾದ್ರೆ ತನ್ನ 100 ಕುರಿಗಳಲ್ಲಿರುವಂಥ 1 ಕುರಿಯನ್ನು ತೆಗೆದುಕೊಳ್ಳಿಲ್ಲ. ಅವನ ಮನೆ ಎದುರುಗಡೆ ಇರುವಂಥ ಒಬ್ಬನ 1 ಕುರಿ ಇತ್ತು, ಅದನ್ನು ತಗೊಂಡ್ಬಿಟ್ಟ ಎಂಬುದಾಗಿ ಹೇಳ್ತಾನೆ. ಆಗ ಅರಸನ ಮುಂದೆ ಆ ವ್ಯಕ್ತಿ, ಆ ಸೇವಕ ಅದನ್ನು ಹೇಳುವಾಗ ಅರಸನಿಗೆ ಕೋಪ ಬರ್ತದೆ. ಅದು ಹೇಗೆ ಸಾಧ್ಯ? ಅವನೆಷ್ಟು ಅನ್ಯಾಯ ಮಾಡ್ದ, ತನ್ನ ಕಡೆ ಅಷ್ಟಿದ್ವಲ್ಲ, ಅಲ್ಲಿ ಯಾಕೆ ಹೋದ ಎಂಬುದಾಗಿ ಹೇಳುವಾಗ, ಆ ವ್ಯಕ್ತಿ ಯಾರು, ಅವನಿಗೆ ದಂಡನೆ ಆಗಬೇಕಂತ ಹೇಳುವಾಗ, ಅರಸ ಸಿಂಹಾಸನದ ಮೇಲೆ ಕೂತ್ಕೊಂಡಿರ್ತಾನೆ. ಕೋಪದಿಂದ ಮೇಲೆ ಹೇಳ್ತಾನೆ, ಸೇವಕ ಕೆಳಗಿರ್ತಾನೆ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲಪ್ಪ, ನೀನೇ ಎಂಬುದಾಗಿ ಹೇಳ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಎಲ್ಲಿ ಅರಸ, ಎಲ್ಲಿ ನಾವು. ನಮಗೆ ಈ ತಪ್ಪಂತ ಹೇಳಿದ್ರೆ ಸಿಟ್ಟು ಬರ್ತದೆ. ಯಾರಿಗಾದರೂ ಸರದು ಕುಂಡ್ರಪ್ಪ ಅಂತ ಹೇಳಿದ್ರೆ ಸಿಟ್ಟು ಬರ್ತದೆ. ಯಾಕೆ ಹೇಳ್ರಿ? ನಾವು ಅರಸರಲ್ಲ. ಆಮೇನ್, ಆಮೇನ್, ಹಲ್ಲೆಲೂಯ. ಆಗಲೇ ಅರಸ ತನ್ನ ಸಿಂಹಾಸನದಿಂದ ಇಳಿದು ದೇವರ ಮುಂದೆ 10 ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭಿಸ್ತಾನೆ. ದೇವರೇ, ನಿನಗೆ ಯಜ್ಞ ಹೋಮಗಳು ಇಷ್ಟ ಇಲ್ಲ, ನಾನು ಮಾಡುವಂಥ ತಪ್ಪಿಗೆ. ಅದನ್ನ ಒಂದು ವೇಳೆ ನೀನು ಇಷ್ಟಪಟ್ಟಿದ್ರೆ ನಾನು ಸಮರ್ಪಣೆ ಮಾಡ್ತಾ ಇದ್ದೆ. ಆದರೆ ನಿನಗೆ ಕುಗ್ಗಿದ ಮನಸ್ಸೇ ನಿನಗೆ ಇಷ್ಟವಾದ ಯಜ್ಞ ಎಂಬುದಾಗಿ ಆತನು ಹೇಳ್ತಾನೆ. ಹಾಗೆ ಮುಂದೆ ಓದುವಾಗ ಮೀಕ ಏನು ಹೇಳ್ತಾನೆ? ತನ್ನ ಜನರಿಗೆ ಏನು ಹೇಳ್ತಾನೆ? ನೀವೆಲ್ಲಿದ್ರಿ? ಐಗುಪ್ತ ದೇಶದಲ್ಲಿದ್ರಿ. ಅಲ್ಲಿಂದ ಇಲ್ಲಿವರೆಗೆ ನಿಮ್ಮನ್ನು ದೇವರು ಎಲ್ಲಿ ತಂದಿದ್ದಾನೆ ನೋಡ್ರಿ, ನಿಮ್ಮನ್ನು ಎಷ್ಟು ಆಶೀರ್ವಾದ ಮಾಡಿದಾನೆ ನೋಡ್ರಿ. ಆದರೆ ಈಗ ನಿಮ್ಮ ದೇವರಿಗೆ ನೀವು ಆಶೀರ್ವಾದ ಹೊಂದಿರುವಂಥ 100 ಕುರಿಯಲ್ಲಿ 1 ಕುರಿಯನ್ನು ತಂದು ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದೀರಾ. ನದಿಯ ಪ್ರವಾಹದ ಹಾಗೆ ದೇವರಿಗೆ ಯಜ್ಞಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೀರಾ. ಇದರಿಂದ ನಿಮ್ಮ ದೇವರಿಗೆ ಇಷ್ಟ ಆಗ್ತದಾ? ನಿಮ್ಮ ದೇವರಿಗೆ ಯಜ್ಞ ಇಷ್ಟ ಆಗ್ತದಾ? ನಿಮ್ಮ ದೇವರು ನಿಮ್ಮಿಂದ ಏನು ಅಪೇಕ್ಷಿಸಿದ್ದಾನೆ? ನ್ಯಾಯವನ್ನು ಆಚರಿಸ್ರಿ. ಏನಂತೆ? ಏನಂತೆ? ಮನೆಯಲ್ಲಿ ಆ ವಾಕ್ಯಗಳನ್ನು ಓದ್ರಿ. ಆ ವಾಕ್ಯಗಳೇ ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುವಂಥವುಗಳಾಗಿವೆ.
Hallelujah. 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 Praise the Lord. Hallelujah. Praise the Lord. ನ್ಯಾಯವನ್ನು ಆಚರಿಸ್ರಿ, ಕರುಣೆ ತೋರಿಸ್ರಿ. ಇದನ್ನೇ ನಾನು ನಿಮಗೆ ಬೇಡ್ಕೊಳ್ತೇನೆ. ನೀವು ನನ್ನ ಆಲಯದಲ್ಲಿ ಬಂದು ದೊಡ್ಡ ದೊಡ್ಡ ಕುರಿಗಳು ನೋಡಿ ನಾನು ದೇವ್ರಿಗೆ ಇಷ್ಟು ಮಾಡಿದೆ, ದೇವ್ರಿಗೆ ಇದನ್ನು ಕೊಟ್ಟೆ ಅದನ್ನು ಕೊಟ್ಟೆ, ಅದನ್ನೆಲ್ಲ ಹೇಳೋದು ನನಗೆ ಅವಶ್ಯಕತೆ ಇಲ್ಲ ಎಂಬುದಾಗಿ ಇಲ್ಲಿರುವಂಥ ಮೀಕ ದೇವರ ಸೇವಕನು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಇದರಲ್ಲಿರುವಂಥ ಬೆನಿಫಿಟ್ ಏನಂತಂದರೆ, ಈ ದಿನದ ಈ ವಾಕ್ಯಗಳಲ್ಲಿ ಇರುವಂಥ ಒಂದು ಆಶೀರ್ವಾದ ಮತ್ತು ತಿಳುವಳಿಕೆ ಏನಂತಂದರೆ, ಈ ಯಜ್ಞ ಹೋಮಗಳಲ್ಲಿ ದೇವರಿಗೆ ಸಮರ್ಪಣೆ ಆಗತಕ್ಕ ಇರುವಂಥ ಒಂದೇ ಒಂದು ವಸ್ತು, ಅದು ಅದರ ಒಂದು ಕೊಬ್ಬು ಮತ್ತು ಅದರ ರಕ್ತ ಮಾತ್ರ ದೇವರ ಆಲಯದಲ್ಲಿ ಜನರ ಪಾಪ ಕ್ಷಮಾಪಣೆಗಾಗಿ ತೆಗೆದುಕೊಂಡು ಹೋಗ್ತಾ ಇದ್ರು. ಹಲ್ಲೆಲೂಯಾ. ಆ ಒಂದು ಯಜ್ಞ ಹೋಮಗಳಲ್ಲಿ ಬರುವಂಥ ಆ ರಕ್ತ ನೀನೇ ಆ ಯಜ್ಞ ತರಬೇಕು. ಆ ಯಜ್ಞವನ್ನು ತಂದವನ ಹೆಸರಿನಲ್ಲಿ ಅಲ್ಲಿರುವಂಥ ಯಾಜಕ ಅದನ್ನು ದೇವಾಲಯದಲ್ಲಿ ಏನು ಮಾಡ್ತಾನೆ, ಆತನ ಕುಲಕ್ಕೆ ಅನುಗುಣವಾಗಿ ದೇವರ ಮುಂದೆ ಕ್ಷಮಾಪಣೆಯನ್ನು ಬೇಡ್ಕೊಳ್ತಾನೆ. ಆಗ ಆ ರಕ್ತವನ್ನು ಅವನ ಕಿವಿಗೆ ಹಚ್ಚುತ್ತಾನೆ, ಅವನ ಹಣೆಗೆ ಹಚ್ಚಿ ಅವನನ್ನು ಆಶೀರ್ವಾದ ಮಾಡಿ ಕಳಿಸುವುದನ್ನು ನಾವು ನೋಡ್ತೇವೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಎಲ್ಲರೂ ಇಲ್ಲಿದ್ದೀರಾ? ಆಮೇನ್. ಆದರೆ ಆ ಒಂದು ರಕ್ತ ಏನು ತೋರಿಸ್ತಾ ಇದೆ ಗೊತ್ತಾ? ಇದು ಡೂಪ್ಲಿಕೇಟು, ಒರಿಜಿನಲ್ ಬರಲಿಕ್ಕಿದೆ ಎಂಬುದಾಗಿ. ಇದು ಡೂಪ್ಲಿಕೇಟು, ಒರಿಜಿನಲ್ ಬರಲಿಕ್ಕಿದೆ. ಆ ರಕ್ತ ನನ್ನ ಮೇಲೆ ಹಚ್ಚಬೇಕಂತಂದರೆ ಅತಿ ಪರಿಶುದ್ಧವಾದ ಸ್ಥಳದಿಂದ ಆ ರಕ್ತ ನಮ್ಮ ಮೇಲೆ ಬರ್ತಾ ಇರಲಿಲ್ಲ. ದೇವರಿಗೆ ಸಮರ್ಪಣೆ ಮಾಡಿ, ಯಾಕಂದರೆ ಒಂದು ದೊಡ್ಡ ಪರದೆ ಇತ್ತು. ಆ ಪರದೆಯ ಹಿಂದೆನೇ ಯಾಜಕ ನಿಂತ್ಕೊಳ್ಬೇಕು. ಇದು ಅತಿ ಪರಿಶುದ್ಧವಾದ ಸ್ಥಳ. ಇಲ್ಲೊಂದು ದೊಡ್ಡ ಕರ್ಟನ್ ಇರ್ತಾ ಇತ್ತು. ಇದರ ನಂತರದ ಒಂದು ಆಲಯ ಇತ್ತು. ಈ ಆಲಯದಲ್ಲಿ ಯಾಜಕ ಸೇವೆ ಮಾಡಬೇಕು. ಅವನಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಅವನು ಏನಾದರೂ ದೇವ್ರ ಜೊತೆ ಮಾತನಾಡ್ಬೇಕಂದ್ರೆ ಆ ಕರ್ಟನ್ ಬಂದಿರ್ತದೆ, ಅಲ್ಲೇ ಮಾತನಾಡಬೇಕು. ಯಾಕೆ ಹೇಳ್ರಿ? ಯಾಕೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ? ಅದು ಬರೀ ಕುರಿಯ ರಕ್ತ, ಸಾಧಾರಣವಾದ ಕುರಿಯ ರಕ್ತ. ಹಲ್ಲೆಲೂಯಾ. ಅದು ದೇವರ ಸಮಕ್ಷಮ ಅವನನ್ನು ನಡೆಸಲಿಕ್ಕೆ ಆಗುವುದೇ ಇಲ್ಲ. ಹಲ್ಲೆಲೂಯಾ. ನಾವು ತರುವಂಥ ಕಾಣಿಕೆ ಅದು ಈ ದಿನಗಳಲ್ಲಿ ಹಣ ಆಗಿರ್ಬೋದು, ಒಬ್ಬರಿಗೆ ಸಹಾಯ ಆಗಿರಬಹುದು, ನಮ್ಮ ದಾನ ಧರ್ಮಗಳಾಗಿರ್ಬೋದು, ಏನೇ ಸಂಗತಿಗಳಾಗಿರ್ಬೋದು, ನಾನಾ ವಿಧಗಳಾಗಿರಬಹುದು. ಆದರೆ ಅದು ನನ್ನನ್ನು ದೇವರ ಸನ್ನಿಧಿಯಲ್ಲಿ ನಡೆಸುವಂಥದ್ದಲ್ಲ. ಈ ಭಕ್ತ ಏನು ಹೇಳ್ತಾ ಇದ್ದಾನೆ? ನನ್ನ ಕಿವಿಯನ್ನು ತೆರೆದೆ, ನನ್ನ ಕಿವಿಯನ್ನು ತೆರೆದೆ. ಮತ್ತು ಮುಂದೊಂದು ಕಡೆ ಏನು ಹೇಳ್ತಾನೆ? ನಿನಗೆ ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ ಎಂಬುದಾಗಿ ಹೇಳ್ತಾನೆ. ಇನ್ನೊಂದು ಕಡೆ ಏನು ಹೇಳ್ತಾನೆ? ನೀ ನನಗೇನು ಮಾಡೋದು ಅವಶ್ಯಕತೆ ಇಲ್ಲಪ್ಪ, ಅದು ಏನು ಕ್ರಮವಾಗಿ ಮಾಡಬೇಕು ಮಾಡು, ಆದರೆ ನ್ಯಾಯವನ್ನು ಆಚರಿಸು, ಕರುಣೆಯನ್ನು ತೋರಿಸು. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಸ್ವಲ್ಪ ಪಕ್ಕದವ್ರು ಹೇಳ್ರಿ, ಸ್ವಲ್ಪ ಬೆಚ್ಚಗಾಗ್ರಿ ಎಂಬುದಾಗಿ ಹೇಳ್ರಿ, ಸ್ವಲ್ಪ ಎಚ್ಚರವಾಗಿರಿ ಎಂಬುದಾಗಿ ಹೇಳ್ರಿ, ಸ್ವಲ್ಪ ಅಳಗಾಡಿಸ್ರಿ ಅವರನ್ನು. ನೀವು ದೇವ್ರ ವಾಕ್ಯ ಕೇಳ್ತಾ ಇದ್ರಿ ಎಂಬುದಾಗಿ ಹೇಳ್ರಿ, ಸಂತೋಷ ಪಡ್ರಿ ಎಂಬುದಾಗಿ ಹೇಳ್ರಿ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಸ್ವಲ್ಪ ಸ್ಲೋ ಹೋಗುವಾಗ ಸ್ವಲ್ಪ ಭಯ ಆಗ್ತದೆ, ಸ್ಪೀಡ್ ಹೋಗುವಾಗೂ ಭಯ ಆಗ್ತದೆ. ಸ್ಪೀಡ್ ಹೋಗುವಾಗ ಇವರೆಲ್ಲ ಅದನ್ನು ಅರ್ಥ ಮಾಡ್ಕೊಳ್ತಾರೋ ಇಲ್ವೋ ಅನ್ನುವಂಥ ಭಯ. ಸ್ಲೋ ಹೋಗುವಾಗ ನೀವು ನಿದ್ದೆ ಮಾಡ್ತೀರಿ ಅನ್ನುವಂಥ ಭಯ. ಈ ಎರಡರ ಮಧ್ಯದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೇವೆ. ಆಮೇನ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಎಚ್ಚರವಾಗಿದ್ದೀರಾ? ದೇವರ ವಾಕ್ಯ ಕೇಳ್ತಾ ಇದ್ದೀರಾ? ಇನ್ನೊಂದು ಕಡೆ ಆತನು ಹೇಳ್ತಾನೆ, ಸಮುವೇಲನ ಪುಸ್ತಕದಲ್ಲಿ ತಾನೇ ಓದಿದ್ವಿ, 15ನೇ ಅಧ್ಯಾಯ 22ನೇ ವಚನದಲ್ಲಿ. ಅಲ್ಲಿ ಒಬ್ಬ ರಾಜ ಇದ್ದಾನೆ. ಆ ರಾಜ
ದೇವರ ಸಮಕ್ಷಮದಲ್ಲಿ ಕೂತ್ಕೊಳ್ಳುವಂಥ ದೇವರ ಸೇವಕನಿಗೇ ನಾನೇ ನಿನ್ಕಿಂತ ದೊಡ್ಡವನು ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇರ್ತಾನೆ. ಹಲ್ಲೆಲೂಯ. ಸಾತನ ಹೇಳ್ತಾನೆ, ಅದಕ್ಕೆ ಸಮುವೇಲ ದೇವರ ಸೇವಕ ಅವನಿಗೆ ಹೇಳ್ತಾನೆ, ದೇವರು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನ. ಹಂಗೆ ಇದೆಯಲ್ಲ ವಾಕ್ಯ. ಆಮೆನ್. ಹಲ್ಲೆಲೂಯ. ನಾನು ಮಾತ್ರ ಹಠ ಮಾಡೋದನ್ನು ಬಿಡುವುದಿಲ್ಲ, ಯಜ್ಞ ಮಾಡ್ತೇನೆ. ನಾನು ಮಾತ್ರ ನನ್ನ ಹವ್ಯಾಸಗಳನ್ನು ಮಾಡುವುದು ಬಿಡುವುದಿಲ್ಲ. ನಾನು ಮಾತ್ರ ಪಾಸ್ಟರ್ ಏನೇ ಹೇಳಿ ನಾನು 8 ಗಂಟೆಗೇನೆ ಹೇಳೋದು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಆದರೆ ಪಾಸ್ಟರ್ಗೆ ಇಷ್ಟ ಆಗುವಂಥ, ದೇವರಿಗೆ ಇಷ್ಟ ಆಗುವಂಥ ಕಾಣಿಕೆ ಮಾತ್ರ ನನ್ನ ತಂದೆ ತರ್ತೇನೆ. ಹಲ್ಲೆಲೂಯ. ಅದನ್ನೇ ಸಮುವೇಲ ಹೇಳ್ತಾ ಇದ್ದಾನೆ, ದೇವರು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನ. ಆಮೇನ್, ಆಮೇನ್, ಆಮೇನ್. ಒಂದು ಸಮಯ ಬಂತು, ಬೈಬಲ್ ಹೇಳ್ತಾರೆ ರೋಮಾಪುರದವ್ರಿಗೆ ನಿನ್ನೆ ಬೆಳಿಗ್ಗೆ ಎದ್ದಾಗನೂ ಟೆನ್ಷನು, ರಾತ್ರಿ ಕೂಡ ಟೆನ್ಷನ್. ಯಾಕಂದರೆ ಆ ವಾಕ್ಯ ಎಷ್ಟು ಹುಡುಕಾಡಿದ್ರು ನನಗೆ ಸಿಗಲಿಲ್ಲ. ಅದೇನಂತಂದರೆ ಸುಮಾರು 2 ಗಂಟೆ ಹುಡುಕಾಡಿದೆ, ಯಾಕೆ ಸಿಗಲಿಲ್ಲ ಗೊತ್ತಾಗಲಿಲ್ಲ. ಅಲ್ಲಿ ಅಧರ್ಮ ಹೆಚ್ಚಾಗುವಾಗ ಏನು ಮಧ್ಯೆ ಬಂತಂತೆ? ದೇವರ ಕೃಪೆ ಅಲ್ಲ, ಧರ್ಮಶಾಸ್ತ್ರ ಮಧ್ಯೆ ಬಂತಂತೆ. ಮೊದಲು ಹಲ್ಲೆಲೂಯ. ಯಾವುದು ಮಧ್ಯೆ ಬಂತು? ಧರ್ಮಶಾಸ್ತ್ರ. ಎಲ್ಲರೂ ತಪ್ಪು ಮಾಡ್ಲಿಕ್ಕೆ ಪ್ರಾರಂಭಿಸಿದ್ರು. ಈಗ ನೋಡ್ರಿ, ನಮ್ಮ ಕಡೆ ಬೈಕ್ ಇದೆ, ಆದರೆ ಟ್ರಾಫಿಕ್ ಪೊಲೀಸೇ ಇಲ್ದಿದ್ರೆ ಇವತ್ತು ನನ್ನಷ್ಟು ಖುಷಿಯೇ ಯಾರೂ ಇರುವುದಿಲ್ಲ. ಯಾರು ಹೆಲ್ಮೆಟ್ ಕೇಳೋದಿಲ್ಲ. ಹಲ್ಲೆಲೂಯ. ಯಾರು ಫೈನ್ ಹಾಕೋದಿಲ್ಲ. ಬಾರೋ ನೀನು ಕೂತ್ಕೋರು, ಯಾರು ಏನೂ ಕೇಳೋದಿಲ್ಲ. ಆಮೇಲೆ ಪೊಲೀಸ್ ಇಲ್ಲ ಅಂದರೆ ಕ್ರಮ ತಪ್ಪಿ ಹೋಗ್ತೇವೆ. ಮೊದಲಿನ ಕಾಲದಲ್ಲಿ ಇಸ್ರಾಯೇಲರನ್ನು ದೇವರು ಆರಿಸ್ಕೊಂಡ, ಆದರೆ ಅವರು ಕ್ರಮ ತಪ್ಪಲಿಕ್ಕೆ ಪ್ರಾರಂಭಿಸಿದರು. ಕ್ರಮ ತಪ್ಪಲಿಕ್ಕೆ ಪ್ರಾರಂಭಿಸಿದ್ದಕ್ಕಾಗಿ ದೇವರು ಅವರಿಗೆ ನಿಯಮಗಳನ್ನು ಕೊಟ್ಟ. ಅದಕ್ಕೆ ನಾವು ಧರ್ಮಶಾಸ್ತ್ರ ಅಂತ ಕರೀತೇವೆ, ಶಾಸ್ತ್ರ ಅಂತ ಕರೀತೇವೆ. ಹಲ್ಲೆಲೂಯ. ಅಧರ್ಮ ಹೆಚ್ಚಾಗುವಾಗ ಧರ್ಮಶಾಸ್ತ್ರ ಮಧ್ಯೆ ಬಂತು ಎಂಬುದಾಗಿ ನಾವು ನೋಡ್ತೇವೆ. ಈ ಧರ್ಮಶಾಸ್ತ್ರ ಇದು ಕೂಡ ಒರಿಜಿನಲ್ ಕಾಪಿ ಅಲ್ಲ. ಎಷ್ಟು ಜನ ಒಪ್ಕೊಳ್ತೀರಿ? ಆಮೇಲೆ ರಿಯಲ್ ಕಾಪಿ ಯಾರು ಗೊತ್ತಾ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಯಾರಾದರೂ ಸಂತೋಷವಾಗಿದ್ರೆ ಒಂದು ಚಪ್ಪಾಳೆ ತಟ್ಟುತ್ತಾ ದೇವರಿಗೆ. ಆದರೆ ಯೇಸು ಕ್ರಿಸ್ತನು ಇನ್ನೂ ಬರುವಂಥ ಸಮಯ ಇನ್ನೂ ಆಗಿರಲಿಲ್ಲ. ಆದ ಕಾರಣ ದೇವರು ಈ ಧರ್ಮಶಾಸ್ತ್ರವನ್ನು ಅವ್ರಿಗೆ ಕೊಟ್ಟಿದ್ದಾನೆ. ಈಗ ಸದ್ಯಕ್ಕೆ ಅದನ್ನು ತೊಗೊಂಡು ಹೋಗ್ರಪ್ಪ ಎಂಬುದಾಗಿ, ಇದೇನು ಹೇಳ್ತದೆ ಅದನ್ನು ಕೇಳ್ರಿ ಎಂಬುದಾಗಿ ಹೇಳ್ತಾನೆ. ಆಮೇನ್, ಆಮೇನ್. ಆ ಕಾಲದಲ್ಲಿ ಇದನ್ನೆಲ್ಲ ಕೊಟ್ಟಾಗಿಯೂ ತಪ್ಪು ಮಾಡುವಂಥ ಜನರಿಗೆ ಆತನು ಬೋಧಿಸ್ತಾ ಇದ್ದಾನೆ, ದೇವರು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನ? ಇಲ್ಲ. ಆಮೇನ್. ನಾವು ನೋಡ್ರಿ, ನಾ ಮಾಡಿಲ್ಲ ನನಗೇನು ಗೊತ್ತಿಲ್ಲ. ಇದು ಏನು ಗೊತ್ತಾ? ಇದು ಹಠ. ಇದು ಏನು ಗೊತ್ತಾ? ಇದು ಮಂತ್ರ ತಂತ್ರ ಮಾಡುವಾಗ ಒಬ್ಬ ಮನುಷ್ಯನಿಗೆ ಎಷ್ಟು ತ್ರಾಸ ಆಗ್ತದಲ್ಲ, ಆ ತ್ರಾಸನ್ನು ನಮ್ಮ ಮೇಲೆ ನಾವು ತಂದುಕೊಳ್ತಾ ಇದ್ದೇವೆ. ಅಂದರೆ ವಾಕ್ಯ ಹೇಳ್ತಾ ಇದೆ. ಬೇಕಾದರೆ ನಿಮಗೆ ಡೌಟ್ ಇದ್ದರೆ ನೀವು 1ನೇ ಸಮುವೇಲ 15ನೇ ಅಧ್ಯಾಯ 22, 23 ಓದ್ರಿ, ಗೊತ್ತಾಗ್ತದೆ. ಹಲ್ಲೆಲೂಯ. ಹಠ ಅನ್ನೋದು ಇರಬಾರ್ದು. ಹಲ್ಲೆಲೂಯ. ಆದಾಮನ ಮಾಡಿಲ್ಲ ಅಂದಿದ್ದಕ್ಕೆ ಭೂಮಿಗೆ ಶಾಪ ಬಂತ್ರಿ. ಓದ್ರಿ ಬೈಬಲ್ದಲ್ಲಿ. ಅವನೊಂದು ವೇಳೆ ನಾನು ತಪ್ಪಾಯಿತು ಅಂದಿದ್ರೆ ದೇವರು ಈ ಭೂಮಿಯನ್ನು ಶಾಪ ಹಾಕ್ತಿರ್ಲಿಲ್ಲ. ಇವತ್ತು ನೀವು ಹೊಲದಾಗ ಬೀಜ ಬಿತ್ತೋಕ್ಕಿಂತ ಪೈಲ ಕಳೆ ಕೊಯ್ಯುವಂಥ ಅವಶ್ಯಕತೆ ಇರ್ತಾ ಇರಲಿಲ್ಲ. ನಿನ್ನ ನಿಮಿತ್ತನೇ ಭೂಮಿಗೆ ಶಾಪ ಬಂತು ಮಗನೇ ಆದಾಮ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಹಲ್ಲೆಲೂಯ. ಆಗ ವಾಕ್ಯ ಹೇಳ್ತದೆ ಈ 4 ಸಂಗತಿಗಳಲ್ಲಿ ದೇವರಿಗೆ. ಆದರೆ ದೇವರು ಈ ಧರ್ಮಶಾಸ್ತ್ರದಲ್ಲಿ ಆತನೇ ಈ ನಿಯಮಗಳನ್ನು ಮಾಡಿದ್ದ. ನೀನು ತಪ್ಪು ಮಾಡುವಾಗ ವರ್ಷಕ್ಕೊಮ್ಮೆ ನಿನ್ನ ಕುಟುಂಬ ಎಷ್ಟು ದೊಡ್ಡದಿದೆಯೋ
ಅದು ಅನುಗುಣವಾಗಿ ನೀನು ಒಂದು ಪಶುವನ್ನು ದೇವರಿಗೆ ತೆಗೆದುಕೊಂಡು ಬಾ. ನೀನು ವರ್ಷಕ್ಕೊಮ್ಮೆ ನಿನ್ನ ಎಲ್ಲ ಕುಲದವರ ಪಾಪ ಕ್ಷಮಾಪಣೆಗಾಗಿ ಯಜ್ಞವನ್ನು ಸಮರ್ಪಣೆ ಮಾಡಬೇಕು. ಆದರೆ ಈ ಸಂಗತಿಗಳನ್ನೆಲ್ಲ ಸೈತಾನನು ಕಾಪಿ ಮಾಡಿಬಿಟ್ಟ. ಯಾರು ಕಾಪಿ ಮಾಡಿದ್ರಿ? ಯಾರು ಮಾಡಿದ್ರಿ? ಯಾರು ಕಾಪಿ ಮಾಡಿದ್ರು? ಹಲ್ಲೆಲೂಯಾ. ಅದಕ್ಕೆ ನಾನು ಹೇಳಿದೆ, ಆದಿಯಿಂದಲೂ ಮೊದಲಿನಿಂದಲೂ ಯಜ್ಞ ಹೋಮಗಳು ನಡೀತಾನೇ ಇವೆ. ಈಗಲೂ ನಿಂತಿಲ್ಲ, ಈಗಲೂ ಮುಂದುವರಿತಾನೇ ಇವೆ. ಆದರೆ ಸತ್ಯ ಏನಂತಂದರೆ, ದೇವರಿಗೆ ಅವು ಯಾವ ಯಜ್ಞ ಹೋಮಗಳಲ್ಲಿ ಇಷ್ಟ ಇಲ್ಲ. ಒಂದೇ ಒಂದು ಯಜ್ಞ ದೇವರಿಗೆ ಇಷ್ಟ. ಅದು ನನ್ನ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ತನ್ನನ್ನು ಸಮರ್ಪಣೆ ಮಾಡಿರುವಂಥ ಆ ಒಂದು ಮಹಾಯಜ್ಞ. ಆಮೇನ್. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದ್ರಿ? ಏನಾದರೂ ತಿಳ್ಕೊಳ್ತಾ ಇದ್ದೀರಾ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸ್ವಲ್ಪ ಖುಷಿಯಾಗಿರ್ರಿ, ನಿಮ್ಮ ಕಿವಿಗಳನ್ನು ಅಲರ್ಟ್ ಮಾಡ್ಕೊಂಡಿರ್ರಿ. ಇದರ ಒಳಗಡೆ ದೇವ್ರ ವಾಕ್ಯ ಹೋದರೆ ಅಲ್ಲೇ ನಿಮಗೆ ಆರೋಗ್ಯ ಸಿಗ್ತದೆ, ಅಲ್ಲೇ ನಿಮಗೆ ಬಿಡುಗಡೆ ಸಿಗ್ತದೆ. ಅದಕ್ಕೆ ಭಕ್ತ ಹೇಳ್ತಾರೆ, ನೀನು ನನ್ನ ಕಿವಿಯನ್ನು ತೆರೆದೆ, ಆಗ ನನಗೆ ಗೊತ್ತಾಯಿತು ನಾನು ಯಜ್ಞ ಮಾಡಬೇಕಾದದ್ದು ಅದನ್ನಲ್ಲ, ನನ್ನನ್ನೇ ಮಾಡಬೇಕೆಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಬೈಬಲ್ ಏನು ಹೇಳ್ತದೆ ಅಂತಂದರೆ, ಭಾಳಷ್ಟು ವಾಕ್ಯಗಳಿವೆ, ಅವನ್ನೆಲ್ಲ ನಿಮ್ಮ ಒಳಗಡೆ ನನಗೆ ಹೋಗಿಸ್ಲಿಕ್ಕೆ ಆಗ್ತಾಯಿಲ್ಲ. ಆದರೆ ಒಂದು ವಾಕ್ಯ ನಾವು ನೋಡ್ಕೊಳ್ಳೋಣ. ಅಪೊಸ್ತಲರ ಕೃತ್ಯದಲ್ಲಿ 7ನೇ ಅಧ್ಯಾಯ 42ನೇ ವಚನ. ಅಪೊಸ್ತಲರ ಕೃತ್ಯ 7ನೇ ಅಧ್ಯಾಯ 42ನೇ ವಚನ. ಆದರೆ ದೇವರು ಅವರಿಗೆ ವಿಮುಖನಾಗಿ ಆಕಾಶದ ನಕ್ಷತ್ರ ಗಣವನ್ನು ಪೂಜಿಸುವುದಕ್ಕೆ ಅವರನ್ನು ಒಪ್ಪಿಸಿಬಿಟ್ಟನು. ಪ್ರವಾದಿಗಳ ಗ್ರಂಥದಲ್ಲಿ ಬರೆದಿರುವುದೇನೆಂದರೆ, ಇಸ್ರಾಯೇಲ್ ವಂಶದವರೇ, ನೀವು ಅರಣ್ಯದಲ್ಲಿದ್ದ 40 ವರ್ಷ ನನಗೆ ಯಜ್ಞಗಳನ್ನು ಬಲಿಗಳನ್ನು ಸಮರ್ಪಿಸುತ್ತಿದ್ದೀರೋ ಇಲ್ಲವಲ್ಲ. ಇಲ್ಲಿ ಭಕ್ತ ಏನು ಹೇಳ್ತಾ ಇದ್ದಾನೆ? ಇಸ್ರಾಯೇಲ್ರೇ, ನಿಮ್ಮನ್ನು ದೇವರು ಯಾವ ದಿನ ಕರೆದಲ್ಲ ಆ ದಿನದಿಂದ ನೀವು ನನಗೆ ಯಜ್ಞ ಸಮರ್ಪಿಸ್ತಾ ಇದ್ರಾ? ಇಲ್ಲ ಎಂಬುದಾಗಿ ಅಲ್ಲಿ ಹೇಳ್ತಾ ಇದೆ ವಾಕ್ಯ. ನಮ್ಮ ಕಣ್ಣಿಗೆ ಕಾಣಲಿಕ್ಕೆ ಅದು ದೇವರಿಗೆ ಅಂತ ಗೊತ್ತಾಗಬಹುದು, ಆದರೆ ನಮ್ಮನ್ನು ನಿನ್ನನ್ನು ಉಂಟು ಮಾಡಿರುವಂಥ ದೇವರು ಸುಳ್ಳಾಡುವುದಿಲ್ಲ. ಅವನು ಸರಿಯಾಗಿ ಮನುಷ್ಯನನ್ನು ತಿಳಿದುಕೊಂಡವನಾಗಿರ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಮೇನ್. ನಿಮ್ಮ ಮಕ್ಕಳು ನೋಡ್ರಿ, ಈಗ ಒಂದು ವೇಳೆ ನಮ್ಮ ರೋಹನ್ ಒಂದು ವೇಳೆ ನನಗೆ ಅದಂತಾರೆ ನೋಡ್ರಿ, ಮಸ್ಕ ಹಚ್ಚುವುದಕ್ಕಾಗಿ ಮಾತಾಡುವಂಥ ಮಾತುಗಳು ಹೆಂಗಿರ್ತಾವೆ ಗೊತ್ತ್ರಿ? ಕೇಳಿದ್ರಿ? ನೋಡಿದ್ರಿ ಎಲ್ಲರೂ? ನಮ್ಮ ಜೈ ನನ್ನ ನೋಡತಾನ, ನಾನು ಹಂಗೆ ಮಾಡಿರ್ಬೇಕಂತೇಳಿ. ಹಲ್ಲೆಲೂಯಾ. ಇವನು ಯಾರು? ನನ್ನ ಮಗ. ಇವನನ್ನು ನಾನು ತಿಳ್ಕೊಳ್ತೇನೋ ಇಲ್ವೋ? ಅಯ್ಯೋ ಮಗನೇ, ಭಾಳ ಚೆನ್ನಾಗಿ ಮಾತಾಡ್ತಾ ಇದ್ದೀಯಲ್ಲ ಅಂತೇಳಿ ಹೋಗು. ನಾವು ದೇವ್ರ ಮುಂದೆ ಹಂಗೆ, ದೇವ್ರೇ, ಕೆಲವರು ಕಣ್ಣೀರಿಡ್ತಾರೆ, ಒಂದು ರುಮಾಲ್ ತೊಯ್ತದೆ, ಇನ್ನು ಕೆಲವ್ರು ಏನೇನೋ ಮಾಡ್ತಾರೆ. ಅದನ್ನೆಲ್ಲ ಏನು ಹೇಳೋದು? ಬೈಬಲ್ ಹೇಳ್ತದೆ, ಇಸ್ರಾಯೇಲರು ಯಾವ ದಿನ ದೇವರವ್ರನ್ನ ಕರೆದಲ್ಲ ಆ ದೇವ್ರವ್ರಿಗೆ ಹೇಳ್ತಾನೆ ಇದ್ದ, ಇದು ಮಾಡಬಾರ್ದು. ಯಾಕೆ ಮಾಡಬಾರ್ದು? ನಾ ಮಾಡವನ್ನ. ಮತ್ತು ದೇವ್ರ ಮುಂದೆ ಹೆಂಗೆ ಅನ್ನೋದು? ನಾ ಎಲ್ಲ ಕರೆಕ್ಟ್ ಇದ್ದೇನೆ. ಹಲ್ಲೆಲೂಯಾ. ಅದೇ ರೀತಿ ಅವ್ರು ಬದುಕಿದ್ರು. ಅದಕ್ಕೆ ಈಗ ಅವರ ಚರಿತ್ರೆ ಸುಮಾರು ವರ್ಷ ಕಳೆದೋಗಿದೆ. ಈಗ ಕಳೆದು ಹೋದ ನಂತರ ಇಲ್ಲಿರುವಂಥ ಭಕ್ತ, ಅವನು ಯಾರು ಗೊತ್ತಾ? ಸ್ಟೀಫನ್. ಎಲ್ಲರೂ ಹೇಳ್ರಿ ಸ್ಟೀಫನ್ ಎಂಬುದಾಗಿ. ಹೇಳ್ರಿ ಸ್ಟೀಫನ್. ಸ್ಟೆಫನ್. ಯಾರು ಅವನು? ಅವ್ರನ್ನ ನೋಡುವಾಗ ಭಾಳ ಸಂತೋಷ ಅನ್ನಿಸ್ತದೆ. ಯಾಕಂತಂದರೆ
ಯೌವನ ಕಾಲದಲ್ಲಿ ಅವನು ಎಂಥವ್ರ ಮುಂದೆ ನಿಲ್ತಾ ಇದ್ದಾನೆ ಗೊತ್ತಾ? ದೊಡ್ಡ ದೊಡ್ಡ ಜ್ಞಾನಿಗಳ ಮುಂದೆ ನಿಂತರೆ ಆ ಜ್ಞಾನಿಗಳು ಕೂಡ ಅವನ ಮುಂದೆ ಸೋತು ಹೋದರು. ಆ ಅಭಿಷೇಕದಲ್ಲಿ ಬೆಳೆಯುವುದಕ್ಕಾಗಿ ದೇವರು ನಿನ್ನನ್ನು ನನ್ನನ್ನು ಕರೆದಿದ್ದಾನೆ. ಅಯ್ಯೋ, ನಾ ಯೇಸ್ವಾಮಿ ನಂಬಿದೆ, ಯಾಕಂತಂದರೆ ನನಗೇನೋ ಒಂದು ತೊಂದರೆ ಇತ್ತು, ಅದರಿಂದ ಬಿಡುಗಡೆ ಹೊಂದಲಿಕ್ಕೆ ಅಷ್ಟೇ ಅಲ್ಲ. ನಿನ್ನನ್ನು ದೇವರು ಅಷ್ಟಕ್ಕಾಗಿ ಮಾತ್ರ ಕರೆದಿಲ್ಲ. ಈ ಭಕ್ತನ ಬಗ್ಗೆ ಹೋದ್ರೆ ಇವನ ಮುಂದೆ ಯಾರೂ ನಿಲ್ಲಕ್ಕೇನೆ ಆಗಲಿಲ್ಲ ಅಂತೆ. ಅಷ್ಟು ಜ್ಞಾನ ಅವನಲ್ಲಿ. ಅವನ ಮುಖ ದೇವದೂತನ ಹಾಗೆ ಹೊಳಿತಾ ಇತ್ತಂತೆ. ಬೈಬಲ್ ಓದ್ರೆ ಆಗ ನೀವು ಒಪ್ಕೊಳ್ತೀರಿ ನಾನು ಹೇಳ್ತಾ ಇರುವಂಥ ವಾಕ್ಯ ಕರೆಕ್ಟ್ ಆಗಿವೆ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈಗ ಅಲ್ಲಿ ದೇವರು ಆತನ ಮೂಲಕ ಹೇಳ್ತಾನೆ, ಇಸ್ರಾಯೇಲ್ರೇ, ನೀವೇನು ನನಗೆ ಯಜ್ಞ ಹೋಮ ಸಮರ್ಪಿಸಿದ್ರೆ ನನಗಲ್ಲ, ಅವು ಯಾರಿಗೆ ಗೊತ್ತಾ? ಮೊಲೆಕನಿಗೆ. ಯಾರು ಇವನು ಮೊಲೆಕ? ಇವನು ಅಮೋನೈಟ್ಸ್ ದೇಶದ ರಾಷ್ಟ್ರೀಯ ದೇವರು. ಹಲ್ಲೆಲೂಯಾ. ಎಲ್ಲರಿಗೂ ಅವರವರ ಮನೆಗೆ ಒಬ್ಬೊಬ್ಬ ದೇವರಿದ್ದಾನೆ. ಎಲ್ಲರಿಗೂ ಅವರವರ ಕುಲಕ್ಕೆ ಒಬ್ಬ ದೇವರಿದ್ದಾನೆ. ಎಲ್ಲರಿಗೂ ಅವರವರ ಗೋತ್ರಗಳಿಗೆ ಒಬ್ಬ ದೇವರಿದ್ದಾನೆ. ಒಂದೊಂದು ದೇಶಕ್ಕೂ ಕೂಡ ಒಂದೊಂದು ದೇವರಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ದೇವರು ಆತನ ಮೂಲಕ ಹೇಳ್ತಾ ಇದ್ದಾನೆ, ಇಸ್ರಾಯೇಲ್ರೆ, ನೀವು ನನಗೆ ಅರ್ಪಿಸ್ಲಿಲ್ಲ, ನೀವು ಯಾರಿಗೆ? ಮೊಲೆಕನಿಗೆ. ಯಾರಿವನು ಮೊಲೆಕ? ಇವನ ಒಂದು ವಿಗ್ರಹ ಯಾವ ರೀತಿ ಇತ್ತಂತಂದರೆ, ಅವನ ಕೈಯಲ್ಲಿ ಒಂದು ದೊಡ್ಡ ಪರಾತಿನ ರೀತಿಯಲ್ಲಿ ಒಂದು ಸ್ಥಳ ಮಾಡಲಾಗ್ತಾಯಿತ್ತು. ಅಲ್ಲಿ ಜನ ಬಂದು, ನೀನು ನನ್ನನ್ನು ಆಶೀರ್ವಾದ ಮಾಡಿದರೆ, ನೀನು ನನ್ನ ಬಿಸ್ನೆಸ್ಸನ್ನು ಮ್ಯಾಲೆ ತಂದರೆ, ನೀನು ನನ್ನ ಕುಟುಂಬವನ್ನು ಮ್ಯಾಲೆ ತಂದರೆ, ನನಗೆ ನಿಧಿ ಹತ್ತಿದರೆ ನಿನಗೆ ಕೇಳಿದ್ದು ಕೊಡುತ್ತೇನೆ. ಅಷ್ಟೇ ಅಲ್ಲ, ಈಗ ತಾನೇ ಓದಿದ್ವಿ ಮೀಕನು ಬರೆದ ಪ್ರವಾದನೆ ಗ್ರಂಥದಲ್ಲಿ ಭಕ್ತ ಹೇಳ್ತಾನೆ, ನೀನು ನಿನ್ನ ಮಗನ ನನಗೆ ಅರ್ಪಿಸಿದ್ರು ನನಗೆ ಸಂತೋಷ ಇಲ್ಲ, ನೀನು ಬದಲಾಗಿ ಎಂಬುದಾಗಿ ಅಲ್ಲಿ ದೇವ್ರ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಅಂದರೆ ಇದರ ಅರ್ಥ ಏನು? ಅವನ ಬಳಿಗೆ ಬಂದಂಥ ಜನ ಹೇಳ್ತಾ ಇದ್ರಂತೆ, ನೀನು ನನ್ನನ್ನು ಆಶೀರ್ವಾದಿಸಿದ್ರೆ, ನನ್ನನ್ನು ಬಿಸ್ನೆಸ್ನಲ್ಲಿ ಮೇಲೆ ತಂದರೆ, ನನ್ನ ಹೊಲ ಗದ್ದೆಯಲ್ಲಿ ಆಶೀರ್ವಾದ ಆಗುವುದಾದರೆ, ನಾನು ಮೀನು ಹಿಡಿಲಿಕ್ಕೆ ಹೋದಾಗ ದೊಡ್ಡ ದೊಡ್ಡ ಮೀನುಗಳು ಸಿಗುವುದಾದರೆ, ನಾನು ಫೇಮಸ್ ಆಗುವುದಾದರೆ ನೀನು ಕೇಳಿದ್ದನ್ನು ಕೊಡ್ತೇನೆ. ಅಲ್ಲಿ ಒಂದು ಪದ್ಧತಿ ಇತ್ತು. ಅವನ ಪ್ರಾರ್ಥನೆಗೆ ಉತ್ತರ ಬೇಕಂತಂದರೆ ಅವನಿಗೆ ಹುಟ್ಟಿರುವಂಥ ಮೊದಲನೇ ಮಗನನ್ನು ಆತನಿಗೆ ಯಜ್ಞ ಮಾಡಬೇಕು. ಅವನೇ ಮೂಲಕ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇವ್ರು ದೇವ್ರ ಮುಂದೆ ಹೇಳ್ತಾರೆ, ನಾನು ಅದು ಕೊಟ್ಟೆ, ಇದು ಕೊಟ್ಟೆ, ಅದನ್ನು ಮಾಡಿದೆ, ಇದು ಮಾಡಿದೆ. ಅಲ್ಲಿ ದೇವ್ರು ಹೇಳ್ತಾ ಇದ್ದಾನೆ, ಅಲ್ಲ, ನೀನು ನನಗೆ ಅರ್ಪಿಸ್ಲಿಲ್ಲಪ್ಪ, ನಾನು ನಿನಗೆ ಕೇಳೇ ಇಲ್ಲ, ನಿನಗೆ ಯಜ್ಞ ಕೇಳೇ ಇಲ್ಲ, ನ್ಯಾಯವನ್ನು ಆಚರಿಸೆಂಬುದಾಗಿ ಹೇಳಿದೆ. ಹಲ್ಲೆಲೂಯಾ. ವಿಧೇಯತೆ ನೀನು ಬೆಳೆಸ್ಕೊ ಎಂಬುದಾಗಿ ಹೇಳಿದೆ. ಆದರೆ ನೀನು ಇದನ್ನೆಲ್ಲ ಮಾಡಿದ್ದು ಯಾರಿಗೆ ಗೊತ್ತಾ? ಯಾರಿಗೆ ಗೊತ್ತಾ? ಮೊಲೆಕನಿಗೆ. ಹಲ್ಲೆಲೂಯಾ. ಈಗಲೂ ಕೂಡ ನಿಮ್ಮಿಂದ ಯಾರಾದರೂ ಇದು ಮಾಡಬೇಕು, ಅದು ಮಾಡಬೇಕು, ಹೋಮ ಮಾಡಬೇಕು, ಯಜ್ಞ ಮಾಡಬೇಕು ಅಂತ ಅನ್ನೋದಾಗಿದ್ದರೆ ನೀವು ಡೇಂಜರ್ದಲ್ಲಿದ್ದೀರಿ. ನಿಮ್ಮ ಮನೆಯಿಂದ ನೀವು ದೆವ್ವಗಳನ್ನು ಓಡಿಸ್ತಾ ಇಲ್ಲ, ನಿಮ್ಮ ಮನೆಯಲ್ಲಿ ದೆವ್ವಗಳನ್ನು ತರ್ತಾ ಇದ್ರಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದ್ರಿ? ಅದಕ್ಕೆ ದೇವ್ರ ವಾಕ್ಯ ಹೇಳ್ತಾ, ಅದಕ್ಕೆ ದೇವರು ಆ ದಿನದಿಂದ ತನ್ನ ಸೇವಕರ ಮೂಲಕ ಹೇಳಿಬಿಟ್ಟ, ನನಗೆ ಯಜ್ಞ ಹೋಮದಲ್ಲಿ ಇಷ್ಟ ಇಲ್ಲಪ್ಪ. ಅದಕ್ಕೆ ಸೇವಕರು ಹೇಳ್ತಾ ಇದ್ದಾರೆ, ನಿನಗಿಷ್ಟ ಆಗಿದ್ರೆ ನಾನು ಅದನ್ನು ಸಮರ್ಪಿಸ್ತಿದ್ದೆ, ಆದರೆ ನಿನಗೆ ಅದು ಇಷ್ಟ ಇಲ್ಲ, ನಾನು ತಪ್ಪು ಮಾಡಿದ್ದೇನಲ್ಲ, ಆ ತಪ್ಪನ್ನು ಬಿಡಬೇಕಂತೇಳಿ ನೀನು ಹೇಳ್ತಾ ಇದ್ದೀಯಾ. ದೇವರೇ ಉಪವಾಸ ತೆಗೆದುಕೊಳ್ತೇನೆ, ದೇವರೇ ಪ್ರಾರ್ಥನೆ ಮಾಡ್ತೇನೆ, ನನ್ನನ್ನು ಬದಲಾಯಿಸು. ಆ ದಿನ ಬದಲಾದ ದಾವೀದ ಇವತ್ತಿಗೂ ವಿಜಯಶಾಲಿಯಾಗಿದ್ದಾನೆ. ಇವತ್ತಿಗೂ ಅವನ ಬಾವುಟನೇ ಇಸ್ರಾಯೇಲ್ ದೇಶದಲ್ಲಿ ಇದೆ. ಅದಕ್ಕೆ ಕಾರಣ ಏನು? ಅವನು ದೇವರಿಗೆ ತನ್ನನ್ನು ಒಪ್ಪಿಸಿಕೊಟ್ಟಂಥ ಒಳ್ಳೆ ವ್ಯಕ್ತಿಯಾಗಿದ್ದ. ಆಮೇನ್.
ಸೊ ಇಂಥ ಸಂಗತಿಗಳನ್ನು ಆಗಲೂ ಮಾಡ್ತಾಯಿದ್ರು ಜನರು. ಯಾವುದಕ್ಕಾಗಿ? ನಾನು ಫೇಮಸ್ ಆಗಬೇಕು, ಬ್ಯಾಡದವ್ರದ್ದೇನೋ ಆಗಲಿ, ನಾನು ಮ್ಯಾಲೆ ಬರಬೇಕು. ನಾನು ಒಬ್ಬನನ್ನು ತುಳಿದು ಮ್ಯಾಲೆ ಬಂದರೆ ಮೊಲೆಕನಿಗೆ ಇಷ್ಟ ಆಗ್ಬೋದು, ನನ್ನ ದೇವ್ರಿಗೆ ಇಷ್ಟ ಆಗ್ತದ? ಯೋಚನೆ ಮಾಡಿರಿ. ನಿನ್ನ ದೇವ್ರಿಗೆ ಇಷ್ಟ ಆಗ್ತದ? ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರ ದೇವರು ಆ ಯಜ್ಞ ಹೋಮಗಳ ನಿಲ್ಲಿಸುವಂಥ ಸಮಯ ಬರುವವರೆಗೆ ಮಾತ್ರ ಇಸ್ರಾಯೇಲರಿಗೆ ಈ ನಿಯಮಶಾಸ್ತ್ರ ಕೊಟ್ಟು, ನನ್ನ ಆಲಯದಲ್ಲಿ ಬರುವಾಗ ಹಂಗೆ ಬರಬೇಡ್ರಿ, ಯಾಕಂದರೆ ನನ್ನ ಆಲಯ ಸಾಧಾರಣವಾದದ್ದಲ್ಲ, ಅದು ಭಾಳ ಬೆಲೆಯುಳ್ಳದ್ದು, ಅದು ನಿನ್ನ ಜೀವಕ್ಕಿಂತಲೂ ಶ್ರೇಷ್ಠವಾದದ್ದು. ನಿನ್ನ ತಪ್ಪುಗಳಿದ್ರೆ ಆ ತಪ್ಪುಗಳ ಕ್ಷಮಾಪಣೆಗಾಗಿ ಒಂದು ಬಲಿ ಆಗಬೇಕು. ಆ ಬಲಿ ರಕ್ತ ತೆಗೆದುಕೊಂಡು ನನ್ನ ಬಳಿಗೆ ಬನ್ನಿರಿ. ಆದರೆ ಯೇಸ್ವಾಮಿ ಬಂದಿದ್ದಾನೆ. ಈಗ ಯಾರು ಬಂದಿದ್ದಾರೆ? ಯೇಸ್ವಾಮಿ. ಇದನ್ನು ಓದಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಿಬ್ರಿಯರಿಗೆ ಬರೆದ ಪುಸ್ತಕದಲ್ಲಿ 9ನೇ ಅಧ್ಯಾಯ 23ರಿಂದ 27ರವರೆಗೆ ಓದ್ರಿ. ಪರಲೋಕ ವಸ್ತುಗಳಿಗೆ ಪ್ರತಿರೂಪವಾಗಿರುವ ವಸ್ತುಗಳ ಶುದ್ಧೀಕರಣಕ್ಕಾಗಿ ಇಂಥ ಯಜ್ಞಗಳು ಅವಶ್ಯವಾದರೂ ಸಾಕ್ಷಾತ್ ಪರಲೋಕದವುಗಳಿಗೆ ಇವುಗಳಿಗಿಂತ ಉತ್ತಮವಾದ ಯಜ್ಞಗಳು ಬೇಕು. ಯಾಕೆಂದರೆ ಕ್ರಿಸ್ತನು ನಿಜವಾದ ದೇವಾಲಯಕ್ಕೆ ಅನುರೂಪ ಮಾತ್ರವಾದದ್ದಾಗಿಯೂ ಕೈಯಿಂದ ಕಟ್ಟಿದ್ದಾಗಿಯೂ ಇರುವ ಆಲಯದಲ್ಲಿ ಪ್ರವೇಶಿಸದೆ ದೇವರ ಸಮ್ಮುಖದಲ್ಲಿ ನಮಗೋಸ್ಕರ ಈಗ ಕಾಣಿಸಿಕೊಳ್ಳುವುದಕ್ಕೆ ಪರಲೋಕದಲ್ಲಿಯೇ ಪ್ರವೇಶಿಸಿದನು. ಇದಲ್ಲದೆ ಮಹಾಯಾಜಕನು ವರ್ಷವೂ ಅನ್ಯ ರಕ್ತವನ್ನು ತೆಗೆದುಕೊಂಡು ಪವಿತ್ರಾಲಯದಲ್ಲಿ ಪ್ರವೇಶಿಸುವ ಪ್ರಕಾರ ಆತನು ತನ್ನನ್ನು ಅನೇಕ ಸಾರಿ ಸಮರ್ಪಿಸುವುದಕ್ಕೆ ಪರಲೋಕದಲ್ಲಿ ಪ್ರವೇಶಿಸಲಿಲ್ಲ. ಹಾಗೆ ಸಮರ್ಪಿಸಬೇಕಾಗಿದ್ದ ಪಕ್ಷದಲ್ಲಿ ಆತನು ಲೋಕಾದಿಯಿಂದ ಎಷ್ಟೋ ಸಾರಿ ಬಾಧೆಪಟ್ಟು ಸಾಯಬೇಕಾಗಿತ್ತು. ಆದರೆ ಒಂದೇ ಸಾರಿ ಯುಗಗಳಲ್ಲಿ ಸಮಾಪ್ತಿಯಲ್ಲೇ ಆತನು ಪಾಪ ನಿವಾರಣೆ ಮಾಡಬೇಕೆಂಬ ಉದ್ದೇಶದಿಂದ ತನ್ನನ್ನು ಯಜ್ಞ ಮಾಡಿಕೊಳ್ಳುವವನಾಗಿ ಪ್ರತ್ಯಕ್ಷನಾದನು. ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು. ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಹಾಗೆಯೇ ಕ್ರಿಸ್ತನು ಸಹ ಬಹುಜನರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು ಮತ್ತು ತನ್ನನ್ನು ನಿರೀಕ್ಷಿಸಿಕೊಂಡಿರುವವರಿಗೆ ರಕ್ಷಣೆಯನ್ನುಂಟು ಮಾಡುವುದಕ್ಕೋಸ್ಕರ ಪಾಪ ಸಂಬಂಧವಿಲ್ಲದವನಾಗಿ ಎರಡನೇ ಸಾರಿ ಕಾಣಿಸಿಕೊಳ್ಳುವನು. ಆಮೆನ್, ಹಲ್ಲೆಲೂಯಾ. ಈ ವಾಕ್ಯ ನಾನು ಪೂರ್ತಿಯಾಗಿ 1 ನಿಮಿಷದಲ್ಲಿ 2 ನಿಮಿಷದಲ್ಲಿ ವಿಸ್ತಾರ ಮಾಡಲಿಕ್ಕೆ ಆಗೋದಿಲ್ಲ, ಸಮಯ ಭಾಳ ಬೇಕು. ಇಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ, ಮೊದಲು ಒಂದು ದೇವಾಲಯ ಇತ್ತು, ಆ ದೇವಾಲಯ ಭೂಮಿಯಲ್ಲಿತ್ತು. ಆ ಭೂಮಿಯಲ್ಲಿರುವಂಥ ದೇವಾಲಯದಲ್ಲಿ ದೇವರೇ ವಾಸವಾಗಿದ್ದ. ಆ ದೇವಾಲಯದಲ್ಲಿ ನೀನು ಒಳಗಡೆ ಬರಬೇಕಾದ್ರೆ ಭಾಳಷ್ಟು ನಿಯಮಗಳಿದ್ದವು. ನೀನು ನೇರವಾಗಿ ದೇವರ ಬಳಿ ಬರಲಿಕ್ಕಾಗೋದಿಲ್ಲ, ಯಾಕಂದರೆ ಒಂದು ದೊಡ್ಡ ಕರ್ಟನಲ್ಲಿತ್ತು. ವರ್ಷಕ್ಕೊಮ್ಮೆ ಬರೀ ಅದು ಯಾರು? ಮಹಾಯಾಜಕ ಮಾತ್ರ ಹೋಗಬೇಕು. ಆದರೆ ಈಗ ಆ ದೇವಾಲಯ ಈಗ ಅಲ್ಲಿಲ್ಲ. ಹಾಗಾದರೆ ಇಲ್ಲಿ ಯೇಸ್ವಾಮಿ ಯೇಸು ಕ್ರಿಸ್ತನ ವಿಷಯದಲ್ಲಿ ಏನು ಹೇಳ್ತಾ ಇದೆ? ನಿಜವಾದ ದೇವಾಲಯಕ್ಕೆ 24ನೇ ವಚನ, ಅನುರೂಪ ಮಾತ್ರವಾದದ್ದಾಗಿಯೂ ಕೈಯಿಂದ ಕಟ್ಟಿದ್ದಾಗಿಯೂ ಇರುವ ಆಲಯದಲ್ಲಿ ಪ್ರವೇಶಿಸದೆ ದೇವರ ಸಮ್ಮುಖದಲ್ಲಿ ನಮಗೋಸ್ಕರ ಈಗ ಕಾಣಿಸಿಕೊಳ್ಳುವುದಕ್ಕೆ ಪರಲೋಕದಲ್ಲಿ ಪ್ರವೇಶಿಸಿದನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹೌದು, ಆ ದಿನಗಳಲ್ಲಿ ಯಾಜಕರಿದ್ದರು, ಅವರು ದೇವರಿಗೆ ದೇವಾಲಯದಲ್ಲಿ ಸೇವೆ ಮಾಡ್ತಾಯಿದ್ರು, ಆತನ ಕಾರ್ಯಗಳನ್ನು ಅವ್ರು ಮಾಡ್ತಾಯಿದ್ರು. ಈಗ ಆ ದೇವಾಲಯ ಇಲ್ಲ. ಹಾಗಾದರೆ ಇನ್ನೊಂದು ದೇವಾಲಯ ಇದೆ, ಅದು ಕೈಯಿಂದ ಕಟ್ಟಲ್ಪಟ್ಟಿಲ್ಲ, ಈ ಸೃಷ್ಟಿಗೆ ಸಂಬಂಧನೂ ಇಲ್ಲ. ಹಂಗಾದ್ರೆ ಪಾಸ್ಟ್ರಿ ಎಲ್ಲಿದ್ದೀರಿ ಆ ದೇವಾಲಯ? ನಾನು ಹೋಗಬೇಕು. ಯಾರಾದರೂ ಇದ್ದೀರಾ ನಾನು ಅಲ್ಲಿ ಹೋಗ್ಬೇಕಂತ ಅನ್ನೋರು?
ಯಪ್ಪ ನಾನು ಹೋಗ್ತೇನೆ, ನೀವು ಬರ್ತಿರಲ್ಲೋ ಗೊತ್ತಿಲ್ಲ. ಯಾರಿಗೂ ಇಷ್ಟ ಇಲ್ಲ ಹೋಗ್ಲಿಕ್ಕೆ. ಕೆಲವರು ಈಗ ಅರ್ಥ ಆಯ್ತು, ಕೆಲವರು ಪಾಸ್ಟ್ರೇ ನೀವು ಹೇಳ್ತಾ ಇರೋದನ್ನೇ ಕೇಳಲಿಕ್ಕೆ ಭಯ ಆಗ್ತಾ ಇದೆ, ಇನ್ನು ಆ ದೇವಾಲಯಕ್ಕೆ ಹೋದರೆ ಇನ್ನೂ ಏನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆ ದೇವಾಲಯದಲ್ಲಿರುವಂಥ ದೇವರು ಭಾಳ ಪ್ರೀತಿಯಾಗಿದ್ದಾನೆ. ಆಮೇನ್. ಆದರೆ ಆತನು ಪಾಪವನ್ನು ಇಷ್ಟಪಡೋದಿಲ್ಲ, ಯಾರೋ ಆಗಲಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಮೇನ್. ನಮ್ಮ ಯೇಸು ಕ್ರಿಸ್ತನು ಕೂಡ ಯಾಜಕನಾಗಿದ್ದಾನೆ. ಆದರೆ ಆ ಯಾಜಕ ಇಲ್ಲಿರುವಂಥ ದೇವಾಲಯಕ್ಕೆ ಹೋಗಲಿಲ್ಲ, ಪರಲೋಕದಲ್ಲಿರುವಂಥ ದೇವಾಲಯಕ್ಕೆ ಹೋದ ಅಂತೆ. ಇಲ್ಲಿರುವಂಥ ಕುರಿಯ ರಕ್ತ ತೆಗೆದುಕೊಂಡು ಹೋಗಲಿಲ್ಲ, ತನ್ನನ್ನೇ ಯಜ್ಞದ ಕುರಿಯಾಗಿ ಅಲ್ಲಿ ಹೋಗ್ತಾನಂತೆ. ಆಮೇಲೆ ಇಲ್ಲಿ ಪ್ರತಿ ವರ್ಷ ಯಜ್ಞ ಮಾಡಬೇಕು, ಆದರೆ ಪರಲೋಕದ ದೇವಾಲಯದಲ್ಲಿ ಪ್ರತಿ ವರ್ಷ ಮಾಡುವಂಥ ಕುರಿ ಡೂಪ್ಲಿಕೇಟ್, ಆದರೆ ಒರಿಜಿನಲ್ ಯೇಸು ಕ್ರಿಸ್ತನಾಗಿದ್ದಾನೆ. ಅದು ಪದೇ ಪದೇ ಹೋಗುವಂಥದ್ದಲ್ಲ, ಪದೇ ಪದೇ ಸಾಯುವಂಥದ್ದಲ್ಲ. ಆತನು ತನ್ನನ್ನೇ ಯಜ್ಞ ಮಾಡಿದಾಗ ಬೈಬಲ್ ಹೇಳ್ತದೆ, ಯೇಸು ಸ್ವಾಮಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟ ಮೇಲೆ ಬೈಬಲ್ ಹೇಳ್ತದೆ, ಅಲ್ಲಿತ್ತಲ್ಲ ದೇವಾಲಯ, ಆ ದೇವಾಲಯಕ್ಕೊಂದು ಪರದೆ ಇತ್ತು. ಅದನ್ನು ಮುಟ್ಲಿಕ್ಕೂ ಎಲ್ಲರೂ ಭಯ ಪಡ್ತಾ ಇದ್ರು, ಯಾಕಂದರೆ ಅದು ಮುಟ್ಟರೂ ಸತ್ತು ಹೋಗ್ಬೋದು, ಅಷ್ಟು ಪವಿತ್ರ. ಎಲ್ಲರೂ ಭಯ ಪಡ್ತಾಯಿದ್ರು. ಈಗ ಅದನ್ನು ಯಾರೂ ಮುಟ್ಟೇ ಇಲ್ಲ. ಯಾವಾಗ ಯೇಸು ಸ್ವಾಮಿ ತನ್ನ ಪ್ರಾಣ ಕೊಟ್ಟನೋ, ಆ ದೇವಾಲಯದ ಪರದೆ ಕೆಳಗಡೆನ ಮೇಲಿನವರೆಗೆ ಹರಿದು ಹೋಗ್ತಾ ಇದೆ. ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾಕಂದರೆ ಯೇಸು ಕ್ರಿಸ್ತನು ತನ್ನನ್ನು ಅರ್ಪಿಸಿದ ಮೇಲೆ ದೇವರ ಬಾಗಿಲ ತೆರೀತು. ಈಗ ಎಲ್ಲರೂ ನನ್ನ ಬಳಿ ಬರ್ಬೋದು. ಯಾರ ಮೂಲಕ? ಯೇಸು ಕ್ರಿಸ್ತನ ಮೂಲಕ. ಹಲ್ಲೆಲೂಯಾ. ಯಾಕೆ ಈ ಯಜ್ಞ ಅವಶ್ಯವಾಗಿತ್ತು? ಯಾಕಂದರೆ ಪ್ರಪಂಚ ಇನ್ನೂ ಯಜ್ಞ ಮಾಡುವುದರಿಂದ ನನಗೆ ಆಶೀರ್ವಾದ ಇದೆ ಅಂಥೇಳಿ ಹೋಗ್ತಾ ಇದೆ, ಆದರೆ ಆ ಯಜ್ಞಗಳಲ್ಲಿ ನಮಗೆ ಆಶೀರ್ವಾದ ಇಲ್ಲ. ಇದು ನಮಗೆ ಕೂಗಿ ಕೂಗಿ ಹೇಳ್ತಾ ಇದೆ, ನಿನ್ನ ಕರ್ತನಾದ ಯೇಸು ಕ್ರಿಸ್ತನ ದೇವರಿಗೆ ಇಷ್ಟವಾದ ಯಜ್ಞ, ಆತನ ಯಜ್ಞದ ಮೂಲಕವಾಗಿಯೇ ನಿನಗೆ ಬಿಡುಗಡೆ ಇದೆ, ಆತನ ರಕ್ತದ ಮೂಲಕವಾಗಿಯೇ ನಿನ್ನ ಪಾಪ ಕ್ಷಮಾಪಣೆ ಇದೆ, ಆತನ ರಕ್ತದ ಮೂಲಕವಾಗಿಯೇ ನಿನಗೆ ಅಭಿವೃದ್ಧಿ, ಮನಃಶಾಂತಿ, ಶಾಪ, ಬಂಧನ, ಮಂತ್ರತಂತ್ರಗಳಿಂದ ಸಂಪೂರ್ಣ ಬಿಡುಗಡೆ ಎಂಬುದಾಗಿ ವಾಕ್ಯ ಕೂಗಿ ಕೂಗಿ ಹೇಳ್ತಾ ಇದೆ. ಹಲ್ಲೆಲೂಯಾ. ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದ್ರಿ? ನಾನು ಇನ್ನೂ ನಿಮಗೆ ಅರ್ಥ ಆಗಲ್ಲ ಅಂದರೆ ಇನ್ನೂ ಅರ್ಥ ಆಗುವ ರೀತಿಯಲ್ಲಿ ಮಾತನಾಡ್ಲಿಕ್ಕೆ ಬಯಸ್ತೇನೆ. ಆಮೇನ್, ಆಮೇನ್, ಹಲ್ಲೆಲೂಯಾ. 25ನೇ ವಚನ ಹೇಳ್ತದೆ, ಇದಲ್ಲದೆ ಮಹಾಯಾಜಕನು ವರ್ಷವೂ ಅನ್ಯ ರಕ್ತವನ್ನು ತೆಗೆದುಕೊಂಡು ಪವಿತ್ರಾಲಯದಲ್ಲಿ ಪ್ರವೇಶಿಸುವ ಪ್ರಕಾರ ಆತನು ಯೇಸು ಕ್ರಿಸ್ತನು ತನ್ನನ್ನು ಅನೇಕ ಸಾರಿ ಸಮರ್ಪಿಸುವುದಕ್ಕೆ ಪರಲೋಕದಲ್ಲಿ ಪ್ರವೇಶಿಸಲಿಲ್ಲ. ಹಾಗೆ ಸಮರ್ಪಿಸಬೇಕಾಗಿದ್ದ ಪಕ್ಷದಲ್ಲಿ ಆತನು ಲೋಕಾದಿಯಿಂದ ಎಷ್ಟೋ ಸಾರಿ ಬಾಧೆಪಟ್ಟು ಸಾಯಬೇಕಾಗಿತ್ತು. ಆದರೆ ಒಂದೇ ಸಾರಿ ಯುಗಗಳ ಸಮಾಪ್ತಿಯಲ್ಲಿ, ಯಾವ ಸಮಯದಲ್ಲಿ? ನಾವು ಯಾವ ಹಾಡು ಹಾಡಿದ್ವಿ? ಅಂತ್ಯಕಾಲ ಅಭಿಷೇಕ. ಯಾವ ಕಾಲ? ನೀನು ಯಾವ ಕಾಲದಲ್ಲಿದ್ದೀಯಾ? ಈ ಅಂತ್ಯಕಾಲದಲ್ಲಿ ನಾನು ಸ್ಟೆಫನನ್ನು ಹಾಗೆ ಉರಿಬೇಕು. ನನಗೆ ಅನಿಸ್ತದೆ ನೀವು ಬೈಬಲನ್ನು ಸರಿಯಾಗಿ ಓದುವುದಿಲ್ಲ. ಹಲ್ಲೆಲೂಯಾ. ಎಷ್ಟು ಜನರಿಗೆ ಬೈಬಲ್ ಅಂದರೆ ಇಷ್ಟ ಹೇಳ್ರಿ ನೋಡೋಣ. ಎಷ್ಟು ಜನರಿಗೆ ಅದನ್ನು ತಲೆದುಂಬಾಗಿ ಇಟ್ಕೊಳ್ಳಿಕ್ಕೆ ಇಷ್ಟ? ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ, ನಾನು ಅದನ್ನು ನಿಮ್ಗೆ ಹೇಳ್ತೀನಿ. ಇದನ್ನು ನೀವು ಅದನ್ನು ತಲೆದುಂಬಾಗಿ ಇಟ್ಕೊಂಡ್ರೆ ನಿಮಗೆ ತಿಳುವಳಿಕೆ ಬರುವುದಿಲ್ಲ. ಓಕೆ, ಮತ್ತು ಹಿಂಗೆ ನಾ ಹೋಗಿ ಮನೆಯಲ್ಲಿ ಕೂತ್ಕೊಂಡು ಅಳಕ್ಕೆ ಹೋಗ್ಬೇಡ್ರಿ, ಅಯ್ಯೋ ದೊಡ್ಡ ಪಾಪ ಮಾಡಿದೆ ಅಂತೇಳಿ. ಅದರಿಂದ ನಿಮಗೆ ಜ್ಞಾನ ಬರುವುದಿಲ್ಲ ಅಂತ ಹೇಳ್ತಾ ಇದ್ದೀನಿ. ಹಲ್ಲೆಲೂಯಾ. ನಿಮ್ಗೆ ಹಂಗೆ ಇಟ್ಕೊಳ್ಳೇಬೇಕಪ್ಪ ಅಂತಂದರೆ ನಿಮ್ಮ ಟೀಚರ್ ಕೊಟ್ಟಿರ್ತಾರಲ್ಲ ಪುಸ್ತಕಗಳನ್ನ, ಅವನು ಬೇಕಾದ್ರೆ ತಲೆದುಂಬಾಗಿ ಇಟ್ಕೊಳ್ರಿ. ಮಾರನೇ ದಿನ ಟೀಚರ್ ನಿಮಗೆ ಕೇಳ್ತಾರೆ, ಏನು ಮಾಡಿ ಬಂದೇವ ಮನ್ಯಾಗ ಅಂತೇಳಿ. ಆವಾಗ ನೀವು ಹೇಳ್ರಿ, ಅವರು ನಿಮಗೆ ಮುದ್ದು ಮಾಡ್ತಾರೆ. ಅಯ್ಯೋ ಎಂಥ ಮಗಳಪ್ಪ ನೀನು, ಈ ಪುಸ್ತಕ ಎಷ್ಟು ಪ್ರೀತಿ ಮಾಡ್ತೀಯ ನೀನು, ಮುದ್ದು ಮಾಡ್ತಾರೆ ನಿಮಗೆ. ಆದರೆ ಬೈಬಲ್ ನಿಮ್ಮನ್ನು ಮುದ್ದು ಮಾಡೋದಿಲ್ಲ.
ಅಂತ ಒಂದು ಕೊಡ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಆಮೆನ್, ಆಮೆನ್. ಸೊ ಈ ವಾಕ್ಯದ ಪ್ರಕಾರ ಇನ್ನೂ ಇದರಲ್ಲಿ ಭಾಳ ಸಮಯ ಬೇಕು. ಆದರೆ ಯೇಸು ಕ್ರಿಸ್ತನು ಒಂದೇ ಸಾರಿ ತನ್ನನ್ನು ಸಮರ್ಪಣೆ ಮಾಡಬೇಕಾಗಿತ್ತು. ಸಮಯ ಬರುವವರೆಗೆ ದೇವರು ಕಾದುಕೊಂಡ. ಆ ಸಮಯ ಬಂದ ಮೇಲೆ ಯೇಸು ಕ್ರಿಸ್ತನು ತನ್ನನ್ನು ಶಿಲುಬೆ ಮೇಲೆ ಅರ್ಪಿಸಿದ. ಈ ದಿನ ನೀನು ಮತ್ತು ನಾನು, ನೀನು ನಿಜವಾಗ್ಲೂ ಕ್ರಿಸ್ತನ ಮಗನಾಗಿದ್ದರೆ ನಿನಗೆ ಪ್ರಪಂಚದ ಬೇರೆ ಯಾವ ಭಾಗದಲ್ಲಿಯೂ ಆಶೀರ್ವಾದ ಇಲ್ಲ, ಬಿಡುಗಡೆ ಇಲ್ಲ. ನಿನಗೆ ಯೇಸು ಕ್ರಿಸ್ತನಲ್ಲಿಯೇ ಬಿಡುಗಡೆ ಇದೆ. ನಿನಗೆ ಯೇಸು ಕ್ರಿಸ್ತನ ರಕ್ತದಲ್ಲಿಯೇ ಪಾಪದ ಕ್ಷಮಾಪಣೆ, ಶಾಪದ ಬಿಡುಗಡೆ, ಬಂಧನದ ಬಿಡುಗಡೆ, ರೋಗದ ಬಿಡುಗಡೆ, ನಿನ್ನ ಹೊಲದಲ್ಲಿ ಅಭಿವೃದ್ಧಿ, ನಿನ್ನ ಎಲ್ಲ ಆಶೀರ್ವಾದಕ್ಕೆ ಒಂದೇ ಒಂದು ಯಜ್ಞ, ಅದು ಯೇಸುವಿನ ರಕ್ತ. ಮತ್ತೆ ಮತ್ತೆ ಸಮರ್ಪಣೆ ಮಾಡುವಂಥದ್ದಲ್ಲ. ಯಾಕಂದರೆ ಮತ್ತೆ ಮತ್ತೆ ಸಮರ್ಪಣೆ ಮಾಡುವಂಥ ದೇವಾಲಯದಲ್ಲಿ ಅವನಿಲ್ಲ. ಆತನು ಶಾಶ್ವತವಾಗಿರುವಂಥ ದೇವಾಲಯದಲ್ಲಿದ್ದಾನೆ. ಒಂದೇ ಸಾರಿ ತನ್ನನ್ನು ಯಜ್ಞ ಮಾಡಿದ್ದಾನೆ. ಯಾಕೆ? ದೇವರ ಪಕ್ಕದಲ್ಲಿಯೇ ಕೂತ್ಕೊಳ್ಳುವುದಕ್ಕಾಗಿ. ಯಾಕೆ ಅಲ್ಲಿ ಕೂತ್ಕೊಳ್ಬೇಕು? ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡುವುದಕ್ಕಾಗಿ. ಹಲ್ಲೆಲೂಯಾ. ಪರಲೋಕದ ದೇವರು ನಿನ್ನನ್ನು ಆಶೀರ್ವಾದ ಮಾಡುವುದಾದರೆ ನೀನು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುವಾಗ ನಿನ್ನನ್ನು ಆಶೀರ್ವಾದ ಮಾಡ್ತಾನೆ. ಸೊ ಕೊನೆಯ ವಚನ ಹೇಳ್ತದೆ, ಹಾಗೆಯೇ ಕ್ರಿಸ್ತನು ಸಹ 27ನೇ ವಚನದಲ್ಲಿ, ಕ್ರಿಸ್ತನು ಸಹ ಬಹು ಜನರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು ಮತ್ತು ತನ್ನನ್ನು ನಿರೀಕ್ಷಿಸಿಕೊಂಡವರಿಗೆ ರಕ್ಷಣೆಯನ್ನುಂಟು ಮಾಡುವುದಕ್ಕೋಸ್ಕರ ಪಾಪ ಸಂಬಂಧವಿಲ್ಲದವನಾಗಿ ಎರಡನೆಯ ಸಾರಿ ಕಾಣಿಸಿಕೊಳ್ಳುವನು. ನೋಡ್ರಿ, ತನ್ನನ್ನು ನಿರೀಕ್ಷಿಸಿಕೊಂಡಿರುವವರಿಗೆ ರಕ್ಷಣೆ ಅಂತೆ. ನೀವು ಯಾರನ್ನ ಈ ದಿನ ನೋಡಲಿಕ್ಕೆ ಬಂದಿದ್ದೀರಿ ಹೇಳ್ರಿ? ಯಾರನ್ನ? ಯೇಸು ಸ್ವಾಮಿಯನ್ನ. ನೀವು ಅವನನ್ನೇ ನೋಡಲಿಕ್ಕೆ ಬಂದರೆ ಬೈಬಲ್ ಹೇಳ್ತಾರೆ ನಿಮ್ಗೆ ಆತನ ಕಾಣಿಸ್ಕೊಳ್ತಾನೆ, ನಿಮ್ಮನ್ನು ಅವನ ಆಶೀರ್ವಾದ ಮಾಡುತ್ತಾನೆ, ನಿಮ್ಮನ್ನು ಬಿಡುಗಡೆ ಮಾಡ್ತಾನೆ. ಮತ್ತು ನೀವು ಅವನನ್ನೇ ನಿರೀಕ್ಷಿಸಿದರೆ ಅವನು ಎರಡನೇ ಸರಿ ಬರಲಿಕ್ಕಿದ್ದಾನೆ. ಯಾವುದಕ್ಕೋಸ್ಕರ ಹೇಳ್ರಿ? ಬೈಬಲ್ ಹೇಳ್ತದೆ ಎರಡನೇ ಸಲ ನಿನಗೆ ದಯೆ ತೋರಿಸ್ಲಿಕ್ಕೆ ಬರೋದಿಲ್ಲ. ನಿನಗೆ ನಾನು ಏನೆಲ್ಲ ಕೊಟ್ಟಿದ್ನೆಲ್ಲ ಅದ್ರ ಪ್ರಕಾರ ನಡೆದ್ದೇನಪ್ಪ ತಮ್ಮ, ಅಣ್ಣ, ತಂಗಿ, ಇಲ್ಲದೆ ಹೋದರೆ ಬಾಗಿಲ ಮುಸ್ತೇನೆ ನೋಡಿ ಎಂಬುದಾಗಿ ಹೇಳಿಕ್ಕೆ ಬರ್ತಾ ಇದ್ದಾನೆ. ರಾಜನಾಗಿ ಬರ್ತಾ ಇದ್ದಾನೆ, ಅರಸನಾಗಿ ಬರ್ತಾ ಇದ್ದಾನೆ. ನೀನು ರಾಣಿಯ ಹಾಗೆ ಸಿದ್ಧರಾಗು ನಿನ್ನ ದೇವರ ಜೊತೆ ಹೋಗುವುದಕ್ಕಾಗಿ. ಆಮೇಲೆ ಬಂದು ಒಂದು ನಿಮಿಷ ಪ್ರಾರ್ಥನೆ ಮಾಡ್ತಾ ಇರ್ರಿ. ನಿಮ್ಮನ್ನು ನೀವು ದೇವರಿಗೆ, ಹೌದು ಸ್ವಾಮಿ, ಈ ದಿನ ಆ ಯಜ್ಞಗಳಲ್ಲಿ ನನಗೆ ಆಶೀರ್ವಾದ ಇಲ್ಲ. ಈ ದಿನ ಒಂದೇ ಒಂದು ಯಜ್ಞ, ಅದು ಯೇಸುವಿನ ರಕ್ತ, ಅದು ಯೇಸುವಿನ ರಕ್ತ, ಅದರಲ್ಲಿಯೇ ನನಗೆ ಬಿಡುಗಡೆ ಇದೆ. ತಂದೆ, ಈ ದಿನ ಸ್ವಾಮಿ ಕರ್ತನೆ ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರಪ್ಪ. ಥ್ಯಾಂಕ್ ಯು ಜೀಸಸ್. ಸಭೆಯ ಎಲ್ಲ ಜನರಿಗೆ ಆಶೀರ್ವಾದ ಆಗಲಿ ಕರ್ತನೆ, ಅದು ಬಿಡುಗಡೆ ಆಗಲಿ, ಅವರಿಗೆ ಸಮಾಧಾನ ಉಂಟಾಗಲಿ ಕರ್ತನೆ. ಎಲ್ಲ ಬಂಧನಗಳು, ಶಾಪಗಳು ಯೇಸುವಿನ ನಾಮದಲ್ಲಿ ಮುರಿದು ಹಾಕ್ತೇನೆ ಈಗಲೇ. ಸಭೆಯ ಪ್ರತಿಯೊಂದು ಕುಟುಂಬಗಳಿಗೆ ಆಶೀರ್ವಾದ ಬಿಡುಗಡೆ ಮಾಡ್ತೇನೆ ಯೇಸುವಿನ ನಾಮದಲ್ಲಿ. ತಂದೆ, ನಮ್ಮ ಕಾಣಿಕೆನ ಕರ್ತನಿಗೆ ಕೊಡುವುದಕ್ಕಾಗಿ ನಮ್ಮನ್ನು ನಾವು ಸಿದ್ಧಪಡಿಸ್ಕೊಳ್ಳೋಣ ಈ ಸಮಯದಲ್ಲಿ. यीशु तेरे जैसा कोई नहीं, यीशु तुझ
जिंदगी पाए यीशु, तेरे जैसा कोई नहीं यीशु, तुझसे मैंने जिंदगी पाई, तूने मुझे जीवन दिया, तूने मुझे करता है प्यार सबसे जुदा, तूने मुझे जीवन दिया, तूने मुझे करता है प्यार सबसे जुदा। हालेलुया, हालेलुया, ಯೇಸು ನಿನ್ನಗಾಗಿ ಯಾರೂ ಇಲ್ಲ, ಯೇಸು ನಿನ್ನಲ್ಲಿ ನಾ ಜೀವವ ತಂದೆ, ಯೇಸು ನಿನ್ನಗಾಗಿ ಯಾರೂ ಇಲ್ಲ, ಯೇಸು ನಿನ್ನಲ್ಲಿ ನಾ ಜೀವವ ತಂದೆ, ನೀನೇ ನನ್ನ ಜೀವವಾದೆ, ನೀನೇ ನನ್ನ ಪ್ರೀತಿಸಿದೆ ಶ್ರೇಷ್ಠವಾಗಿ, ನೀನೇ ನನ್ನ ಜೀವವಾದೆ, ನೀನೇ ನನ್ನ ಪ್ರೀತಿಸಿದೆ ಶ್ರೇಷ್ಠವಾಗಿ. Hallelujah, hallelujah, यीशु तेरे जैसा कोई नहीं, यीशु तुझसे मैंने जिंदगी पाई, यीशु तेरे जैसा कोई नहीं, यीशु तुझसे मैंने जिंदगी पाई, तूने मुझे जीवन दिया, तूने मुझे करता है प्यार सबसे जुदा, तूने मुझे जीवन दिया, तूने मुझे करता है प्यार सबसे जुदा। हालेलुया, 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 हालेलुया। ಹೌದು ದೇವರೇ, ನಮ್ಮನ್ನು ನೀನೇ ಸುಂದರವಾಗಿ ಪ್ರೀತಿಸಿದ ದೇವರು. ಯೇಸು ನಿನ್ನಗಾಗಿ ಯಾರೂ ಇಲ್ಲ, ನನ್ನ ಜೊತೆ ಹಾಡ್ತೀರಾ? ನಿನ್ನಗಾಗಿ ಯಾರೂ ಇಲ್ಲ, ಯೇಸು ನಿನ್ನಗಾಗಿ ಯಾರೂ ಇಲ್ಲ, ಯೇಸು ನಿನ್ನಲ್ಲಿ ನಾ ಜೀವವ ತಂದೆ, ನೀನೇ ನನ್ನ ಜೀವವಾದೆ, ನೀನೇ ನನ್ನ ಪ್ರೀತಿಸಿದೆ ಶ್ರೇಷ್ಠವಾಗಿ, ನೀನೇ ನನ್ನ ಜೀವ
allowed me. You're the one who saved me. You're the one who is going to come to take us, oh God. Thank you, Jesus. We love you, Lord. ದೇವರೇ, ನಿನ್ನನ್ನು ಪ್ರೀತಿಸುವುದಕ್ಕಾಗಿ ಇನ್ನು ನಿನ್ನ ಕೃಪೆ ಕೊಡು ಸ್ವಾಮಿ, ಕರ್ತನೇ ಯೇಸುವೇ. ಕೂಡಿ ಬಂದಂಥ ಎಲ್ಲ ದೇವಜನರಿಗೆ ಆಶೀರ್ವಾದ ಆಗಲಿ ಕರ್ತನೇ ಯೇಸುವೇ. ತಂದೆ, ಬಾಯಿಂದ ಜನರಿಗೆ ನೋವಾಗುವ ರೀತಿಯಲ್ಲಿ ಏನಾದರೂ ಬಂದಿದ್ರೆ ಕ್ಷಮಿಸಪ್ಪ ತಂದೆ. ಅವರ ಆತ್ಮಗಳನ್ನು ಮುಟ್ಟು, ಅವರ ಶರೀರವನ್ನು ಮುಟ್ಟಪ್ಪ ಕರ್ತನೆ, ಅವರ ಪ್ರಾಣವನ್ನು ಮುಟ್ಟಪ್ಪ ಕರ್ತನೆ ಯೇಸುವೇ. ಒಬ್ಬರು ಈ ದಿನ ಬರಿಗೈಯಿಂದ ಹೋಗಬಾರ್ದು ಕರ್ತನೆ. ಈ ಸಮಯದಲ್ಲಿ ನಮಗೆ ದೇವರು ವಾಕ್ಯಗಳಿಂದ ಬೋಧಿಸಿದ್ದಕ್ಕಾಗಿ ಮತ್ತು ನಾವು ಕೊಟ್ಟಿರುವಂಥ ಕಾಣಿಕೆಯನ್ನು ದೇವರು ಸ್ವೀಕರಿಸಿಕೊಂಡು ಅಲ್ಲಿಂದ ನಮ್ಮನ್ನು ಆಶೀರ್ವಾದ ಮಾಡುವಂತೆ ನಾನು ನಮ್ಮ ಕಿರಣ್ ಮುಂದೆ ಬಂದು ಪ್ರಾರ್ಥನೆ ಮಾಡಬೇಕೆಂದು ಬೇಡಿಕೊಳ್ತೇನೆ. ಹಾಲೆಲೂಯ. ಸ್ತುತಿಗಳ ಮಧ್ಯೆ ವಾಸಿಸುವ ಆತನೇ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇವಪ್ಪ ಕರ್ತನೆ ಸ್ವಾಮಿ. ತಂದೆ ದೇವರೇ ಕರ್ತನೆ, ಮುಂಜಾನೆಯಿಂದ ಕರ್ತನೆ ಸ್ವಾಮಿ ಇಲ್ಲಿವರೆಗೂ ನಮ್ಮೊಟ್ಟಿಗೆ ಇದ್ದು ಕಾಯ್ದು ಕಾಪಾಡಿದ್ದಕ್ಕಾಗಿ ಸ್ತೋತ್ರಪ್ಪ ಕರ್ತನೆ. ತಂದೆ ದೇವರೇ ಕರ್ತನೆ, ಆರಾಧನೆಯಲ್ಲಿ ಕರ್ತನೆ ಸ್ವಾಮಿ ನಮ್ಮನ್ನು ಬಲವಾಗಿ ಮುಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ ಕರ್ತನೆ. ಈ ದಿನ ಕರ್ತನೆ ಸ್ವಾಮಿ ಸೇವಕರು ಕರ್ತನೆ ಸ್ವಾಮಿ ನಮಗೋಸ್ಕರ ಕರ್ತನೆ ಸ್ವಾಮಿ ವಾಕ್ಯವನ್ನು ಬಿತ್ತಿದ್ದಾರಪ್ಪ ಕರ್ತನೆ ಸ್ವಾಮಿ. ಆ ವಾಕ್ಯವನ್ನು ಕರ್ತನೆ ಸ್ವಾಮಿ ನಮ್ಮ ಹೃದಯದಲ್ಲಿ ಕರ್ತನೆ ಸ್ವಾಮಿ ಇಟ್ಟುಕೊಂಡು ಕರ್ತನೆ ಸ್ವಾಮಿ ಆ ವಾಕ್ಯದ ಪ್ರಕಾರ ಕರ್ತನೆ ಸ್ವಾಮಿ ನಾವೆಲ್ಲರೂ ನಡೆಯುವಂತೆ ಕರ್ತನೆ ನಮಗೆ ಸಹಾಯ ಮಾಡ್ರಪ್ಪ ಕರ್ತನೆ. ವಾಕ್ಯವೇ ಕರ್ತನೆ ಸ್ವಾಮಿ ನಮಗೆಲ್ಲವಪ್ಪ ಕರ್ತನೆ ಸ್ವಾಮಿ, ನಮ್ಮ ಜೀವಿತ ಬದಲಾಯಿಸುವಂಥ ವಾಕ್ಯ ಕರ್ತನೆ ಸ್ವಾಮಿ. ಈ ದಿನ ಕರ್ತನೆ ಸಭಾಪಾಲಕರು ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ ಕರ್ತನೆ ಸ್ವಾಮಿ. ಅದೇ ರೀತಿ ಕರ್ತನೆ ಸ್ವಾಮಿ ಅಪ್ಪ ಕಾಣಿಕೆಗೋಸ್ಕರ ನಾವು ಪ್ರಾರ್ಥಿಸ್ತೇವಪ್ಪ ಕರ್ತನೆ. ದೇವಜನರು ಕರ್ತನೆ ಕೊಟ್ಟಿರುವಂಥ ಕಾಣಿಕೆಗಳು ಕರ್ತನೆ ಸ್ವಾಮಿ ನಿಮಗೆ ನಾವು ಅರ್ಪಿಸ್ತೇವಪ್ಪ ಕರ್ತನೆ. ಕೊಟ್ಟಿರುವಂಥ ಕೈಗಳನ್ನು ಕರ್ತನೆ ಸ್ವಾಮಿ ಹೇರಳವಾಗಿ ಆಶೀರ್ವಾದ ಮಾಡುವಂಥ ದೇವರು ನೀವು ಆಗಿದ್ದೀರಿ ಕರ್ತನೆ ಸ್ವಾಮಿ. ಅವರ ಎಲ್ಲ ಕೈ ಕೆಲಸಗಳ ಕರ್ತನೆ, ಅವರು ಬಿಸ್ನೆಸ್ಗಳು ಕರ್ತನೆ ಸ್ವಾಮಿ ನೀವು ಕರ್ತನೆ ಸ್ವಾಮಿ ಹೇರಳವಾಗಿ ಆಶೀರ್ವಾದ ಮಾಡುವಂಥ ದೇವರು ನೀವು ಆಗಿದ್ದೀರಿ ಕರ್ತನೆ. ಅಪ್ಪ ಮುಂದಿನ ವಾರ ಕರ್ತನೆ ಬರುವಾಗ ಕರ್ತನೆ ಸ್ವಾಮಿ ಅಪ್ಪ ಹರ್ಷದಿಂದ ಕರ್ತನೆ ಸ್ವಾಮಿ, ಉಲ್ಲಾಸದಿಂದ ಕರ್ತನೆ ಸ್ವಾಮಿ ನಿನ್ನ ರಾಜ್ಯಕ್ಕೆ ಬಿತ್ತುವಂತೆ ಕರ್ತನೆ ನಮ್ಮೆಲ್ಲರನ್ನು ಸಿದ್ಧರನ್ನಾಗಿ ಮಾಡ್ತಾರೆ. ಅದಕ್ಕಾಗಿ ಸ್ತೋತ್ರಪ್ಪ ಕರ್ತನೆ. ಅಪ್ಪ ಕೊಟ್ಟಿರುವಂಥ ಕಾಣಿಕೆಗಳು ಕರ್ತನೆ ಅಪ್ಪ ದ್ವಿಗುಣ ಮಾಡುವಂಥ ದೇವರು ನೀವು ಆಗಿದ್ದೀರಿ ಕರ್ತನೆ ಸ್ವಾಮಿ. ಅಪ್ಪ ಸೇವೆಗೂ ಕರ್ತನೆ ಸ್ವಾಮಿ, ಸಭಾಪಾಲಕರ ಕುಟುಂಬಕ್ಕೂ ಕರ್ತನೆ ಸ್ವಾಮಿ ಉಪಯೋಗವಾಗುವಂತೆ ಕರ್ತನೆ ಸಹಾಯ ಮಾಡ್ರಪ್ಪ ಕರ್ತನೆ ಸ್ವಾಮಿ. ನಮ್ಗೆ ದಿನ ಕರ್ತನೆ ಒಳ್ಳೆಯ ಕರ್ತನೆ ವಾಕ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ ಕರ್ತನೆ. ನಮ್ಮನ್ನೆಲ್ಲರನ್ನು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರಪ್ಪ ಕರ್ತನೆ. ನಾವೆಲ್ಲರೂ ಕರ್ತನೆ ಈ ದಿನ ಕರ್ತನೆ ಆಶೀರ್ವಾದವನ್ನು ಹೊಂದಿಕೊಂಡು ಕರ್ತನೆ ಮರಳಿ ಮನೆಗೆ ಕರ್ತನೆ ಸ್ವಾಮಿ ಹೋಗ್ತಿದ್ದಕ್ಕಾಗಿ ಸ್ತೋತ್ರಪ್ಪ ಕರ್ತನೆ. ಎಲ್ಲ ಘನ ಮಾನ ಮಹಿಮೆ ಮರ್ಯಾದೆ ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಬಂದನೆ ತಂದೆ. ಕೊನೆಯದಾಗಿ ನಮ್ಮನ್ನು ದೇವರೇ ಈ ದಿನ ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರ ಎಂದಾಗಿ ಹೇಳೋಣ. ಆರಾಧನೆ 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 ಓ ಆರಾಧನೆ 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 ಆರಾಧನೆ. ತಂದೆ ನಿನಗೆ ಎಲ್ಲ ಮಹಿಮೆ, ಎಲ್ಲ ಘನತೆ, ಎಲ್ಲ ಸ್ತುತಿ ಸ್ತೋತ್ರಗಳು ಇದನ್ನ ನಿನ್ನ ಮಗನು ಸಭೆ ಎಲ್ಲ ಜನರಿಗೋಸ್ಕರ ಬೇಡಿಕೊಂಡಂತೆ ನಿನ್ನ ಆಶೀರ್ವಾದ ತಪ್ಪದೆ ಅವರ ಮೇಲೆ ಅನುಗ್ರಹ ಮಾಡು. ಸಭೆಗೆ ಆಶೀರ್ವಾದ ಆಗಲಿ, ಅವರು ಬೆಳೆಯಲಿ, ಅಭಿವೃದ್ಧಿ ಆಗಲಿ, ಅನೇಕರಿಗೆ ಅವರ ಆಶೀರ್ವಾದ ಆಗಲಿ ಕರ್ತನೆ ಯೇಸುವೇ. ನಾವು ಕೈಗಳನ್ನೆತ್ತಿ ಅಂತ್ಯ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸ ಈಗಲೂ ಯಾವಾಗಲೂ ಈ ಸಭೆಯೊಟ್ಟಿಗೂ ಪ್ರಪಂಚದ ಎಲ್ಲ ದೇವಜನರೊಟ್ಟಿಗೂ ಇರಲಿ.
ಆಮೇನ್ 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 ಆಮೇನ್. ಗಾಡ್ ಬ್ಲೆಸ್ ಯು. ಒಬ್ಬರನ್ನೊಬ್ಬರು ಭೇಟಿಯಾಗ್ರಿ. ಮತ್ತು ನಿಮಗೋಸ್ಕರ ಭೀಮ್ ಚಾ ತಂದಿದ್ದಾರೆ.